ಎಸ್ ವೀಕ್ಷಕರೇ, ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದೆ. ಜನರು ಕಂಗಾಲಾಗಿದ್ದಾರೆ. ಮಳೆಗಾಲದಲ್ಲೂ ಸಹ ಕುಡಿಯುವ ನೀರಿನ ಸಮಸ್ಯೆ ಎದುರಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನುವ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಕಾಡ್ತಾ ಇದೆ. ಈ ರಾಜ್ಯವನ್ನ ಬರಪೀಡಿತ ರಾಜ್ಯ ಅಂತ ಘೋಷಿಸಬೇಕು ಅನ್ನುವ ಆಗ್ರಹಗಳು ಸಹ ಒಂದು ಕಡೆ ಕೇಳಿ ಬರ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಮೊನ್ನೆ ನಡೆದಂತಹ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಎಸ್ ನಾವು ಬರಕ್ಕೆ ಹತ್ತಿರವಾಗ್ತಾ ಇದ್ದೀವಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಡ್ ಬರೋಣ. ಓಕೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ತಜ್ಞರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಭೂತಜ್ಞರಾಗಿರುವಂಥ ಭೂವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಎಚ್.ಎಸ್.ಎಂ. ಪ್ರಕಾಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಗದೊಂದು ಕಡೆ ರೈತ ಮುಖಂಡರಾಗಿರುವಂಥ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಬಿಜೆಪಿ ವಕ್ತಾರಾಗಿರುವಂಥ ಸಿದ್ದನಗೌಡರು ಇದ್ದಾರೆ. ಸರ್ ನಮಸ್ಕಾರ. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಸರ್. ಎಸ್, ಮಗದೊಂದು ಕಡೆ ರೈತ ಮುಖಂಡರಾಗಿರುವಂತಹ ಶರಣಬಸಪ್ಪ ಮಮ್ಮಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಓಕೆ, ನಾನು ಮೊದಲಿಗೆ ಪ್ರಕಾಶ್ ಸರ್ ಇಂದಲೇ ನನ್ನ ಡಿಬೇಟನ್ನು ಆರಂಭ ಮಾಡ್ತೀನಿ. ಸರ್, ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ 40% ಮಳೆ ಕಡಿಮೆ ಇದೆ ಆ್ಯಂಡ್ ದೇಶದಲ್ಲಿ 60% ಅಂತ. ಸೊ ಈ ಸಿಚುವೇಶನನ್ನು, ಈ ಕ್ರೈಸಿಸನ್ನು ನಾವು ಬರ ಅಂತ ಕರಿಬೋದಾ ಅಥವಾ ಬರಕ್ಕೆ ಹತ್ತಿರ ಇದ್ದೀವಿ ಅಂತ ಹೇಳ್ಬೋದಾ? ಏನು ಹೇಳ್ತೀರಿ ಸರ್? ಈಗ ನೋಡಿ, ಬರ ಅಂದರೆ ನಾವು ಹಿಂದಿನಿಂದ ಹೇಳ್ಕೊಂಬಂದಿರೋದು ದುರ್ಭಿಕ್ಷ ಮತ್ತು ಸುಭಿಕ್ಷ ಕಾಲಗಳು ಸ್ವಲ್ಪ ಕಾಲದ ಅಂತರದಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊತಾ ಇರ್ತವೆ. ಸೊ ನೀವು ಬರ ಅನ್ನಿ, ಕ್ಷಾಮ ಅಂದರೆ 2-3 ವರ್ಷ, 5 ವರ್ಷ, 10 ವರ್ಷ ಬಿದ್ದರೆ ಅದು ಕಂಟಿನ್ಯೂಸ್ ಆಗಿ ಕ್ಷಾಮ. ಇದು ಬರ ಆರಂಭದಲ್ಲಿ ಇದನ್ನು ಬರ ಅಂತಲೇ ಇಟ್ಕೊಳ್ಳೋಣ. ನಾನು ಇದ್ರ ಬಗ್ಗೆ ಡಿಸೆಂಬರ್ನಿಂದನೇ ಹೇಳ್ತಾ ಬರ್ತೇನೆ. ಯಾಕೆಂದರೆ ಕಳೆದ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಹಿಂಗಾರು 25ರ ಹಿಂಗಾರು ಕೈ ಕೊಡ್ತು. ಆಗಲಿಂದಲೂ ನಾನು ಗಮನಿಸ್ತಾ ಬಂದಿದ್ದೀನಿ. ಇದ್ರ ಬಗ್ಗೆ ನಾನು ಜನವರಿ, ಫೆಬ್ರವರಿ, ಮಾರ್ಚಲ್ಲೂ ಕೂಡ ಹೇಳಿದ್ದೆ. ಏಪ್ರಿಲ್ ತನಕ ಕಷ್ಟ ಇದೆ. ಮೇ ನಮಗೆ ಪ್ರೀ ಮಾನ್ಸೂನ್ ಶವರ್ ಏನು ಬಂತು, ತುಂಬ ಕಡಿಮೆ ಬಂತು, ಅದ್ರ ಬಗ್ಗೆ ಕೂಡ ಹೇಳಿದ್ದೆ. ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮುಂಗಾರು ಅದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಈಗ ಆಲ್ರೆಡಿ ವೀಕ್ ಇದೆ ಅಂತ. ಇದನ್ನು ನಾನು ಮುಂದುವರಿಸ್ಕೊಂಡು ಇದನ್ನು ನಾನು ಅಧ್ಯಯನ ಮಾಡ್ತಾ ಇರೋದು ಜಿಯೋಮೀಟಿಯಾಲಜಿ ಎನ್ನುವ ಒಂದು ಸೈಂಟಿಫಿಕ್ ಬೇಸ್ ಮೇಲೆ. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್ 26 ಹಿಂಗಾರು, ಈ ವರ್ಷದ ಹಿಂಗಾರು ಅದು ಕೂಡ ಇದೇ ದಾಟಿನಲ್ಲಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಖಚಿತವಾಗಿ. ಯಾಕೆ ಅಂದರೆ ಈ ಖಚಿತತೆ ಯಾವ ರೀತಿ ಬಂದಿದೆ ಅಂದರೆ 18ರಲ್ಲಿ ಕೊಡಗು, ಕೇರಳ ದುರಂತ ಆದಮೇಲೆ ನಾನು ಈ ವಿಷಯವನ್ನು ಗಂಭೀರವಾಗಿ ಅಧ್ಯಯನ ಮಾಡಿ ಈ ಒಂದು ಪರಿಣಾಮಕ್ಕೆ ಕಾರಣ ಏನಿದೆ, ಅಸಲಿ ಕಾರಣ ಏನಿದೆ ಅದನ್ನು ಕಂಡುಹಿಡಿಯೋ ಅಧ್ಯಯನ, ಸಂಶೋಧನೆ ಮಾಡಿದ್ದೀನಿ. ಅದರಲ್ಲಿ ಅಸಲಿ ಕಾರಣ ಕಂಡುಬಂದಿದೆ, ವಿಶ್ವವ್ಯಾಪಿ ಕಾರಣ. ನಾವು ಮುಂಗಾರು ಅಥವಾ ಹವಾಮಾನನ ನಮ್ಮ ಕರ್ನಾಟಕಕ್ಕೆ ಸೀಮಿತ ಮಾಡಿ ನೋಡೋಕ್ಕಾಗಲ್ಲ, ಭಾರತಕ್ಕೆ ಮಾತ್ರ ಸೀಮಿತ ಮಾಡಿ ನೋಡೋಕ್ಕಾಗಲ್ಲ, ಏಷ್ಯಾಗೆ ಮಾತ್ರ ಸೀಮಿತ ಮಾಡಿ ನೋಡೋಕ್ಕಾಗಲ್ಲ. ಇಡೀ ವಿಶ್ವದ ಹವಾಮಾನ ಒಂದೇ. ನಾನು ಯಾವ ರೀತಿ ಹೇಳ್ತೀನಿ ಅಂದರೆ, ಈ ಭೂಮಿನಲ್ಲಿ ಲಿಥೋಸ್ಫಿಯರ್, ಈ ಶಿಲಾಪದರ, ಅದರ ಮೇಲೆ ಜಲಪದರ, ಅದರ ಮೇಲೆ ವಾಯುಪದರ, ಇವೆಲ್ಲವನ್ನೂ ಒಳಗೊಂಡಂತೆ ಜೀವಪದರ, ಈ 4 ಪದರಗಳ ಅಧ್ಯಯನ ಒಟ್ಟಿಗೆ ಮಾಡಬೇಕು. ಅದು ಭೂವಿಜ್ಞಾನದ ಕೆಲಸ. ಅರ್ತ್ ಸೈನ್ಸ್ನಲ್ಲಿ ಈ 4 ಸ್ಫಿಯರ್ಸ್ ಇವೆ ಅಧ್ಯಯನ. ಸೊ ಆ ರೀತಿ ನೀವು ಒಟ್ಟಾರೆ ನೋಡಿದಾಗ, ಇಡೀ ಭೂಮಿನ ಒಂದು ಘಟಕ ಆಗಿ ನೋಡಿದಾಗ, ಇಂಟಿಗ್ರೇಟೆಡ್ ಸ್ಟಡಿ ಮಾಡಿದಾಗ ನಮಗೆ ಕೆಲವು ವಿಷಯಗಳು ಗೊತ್ತಾಗ್ತವೆ. ಯಾಕೆಂದರೆ ನಾವು ಅಧ್ಯಯನ ಮಾಡೋದು ಭೂಮಿಯ ಹುಟ್ಟಿನಿಂದ 450 ಕೋಟಿ ವರ್ಷಗಳಿಂದ ಇದುವರೆಗೂ ಏನೇನು ಬದಲಾವಣೆಗಳಾಗಿವೆ ಅವುಗಳ ದಾಖಲೆ ಇದೆ ಶಿಲಾಪದರಗಳಲ್ಲಿ. ಅದನ್ನು ನಾವು ಓದಿದಾಗ ಅರ್ಥವಾಗುತ್ತೆ. ಹಿಂದೆ ದೊಡ್ಡ ದೊಡ್ಡ ಘಟನೆಗಳಾಗಿವೆ, ಈಗ ನಾವು ನೋಡ್ತಾ ಇರೋದು ಚಿಕ್ಕ ಪುಟ್ಟ ಘಟನೆಗಳು ಕಳೆದ 10, 20, 50 ವರ್ಷಗಳಲ್ಲಿ. ನೀವು ಯಾವುದೇ ಹೇಳಿ, ಭೂಕಂಪ ಇರ್ಬೋದು, ಜಲಪ್ರವಾಹ ಇರ್ಬೋದು, ಜ್ವಾಲಾಮುಖಿ ಇರ್ಬೋದು, ಯಾವುದೇ ಆಗಲಿ, ಇವೆಲ್ಲ ಚಿಕ್ಕ ಪುಟ್ಟವು. ಇದಕ್ಕಿಂತ 1000 ಪಟ್ಟು ದೊಡ್ಡ ದುರಂತಗಳಾಗಿವೆ ಹಿಂದಿನ ಕಾಲಘಟ್ಟಗಳಲ್ಲಿ. ಅದಕ್ಕೇನು ಕಾರಣ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಯೋಚನೆ ಮಾಡೋದಾದರೆ, ಈ ಒಂದು ಮುಂದಿನ ಈ ಮುಂಗಾರು ಆಗೋಯ್ತು ಬಿಡಿ, ಇದು ಇನ್ನು ಜೂನ್ ಆಯಿತು, ಜುಲೈ, ಆಗಸ್ಟಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಳೆ ಬರೋ ಚಾನ್ಸ್ ಇದೆ. ಹಾಗಾಗಿ ಶಾರ್ಟ್ ಆ್ಯಂಡ್ ಇಂಟರ್ಮಿಟೆಂಟ್ ರೈನ್ಸ್ ಬರ್ತವೆ, ಬಟ್ ಒಟ್ಟಾರೆಯಾಗಿ ನಮಗೆ ಬರಬೇಕಾದ ಮಳೆ ಬರಲ್ಲ. ಸೊ ಇದನ್ನು ಮುಂದುವರಿಸಿ ಹಿಂಗಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯೋ ಚಾನ್ಸ್ ಇದೆ. ಸೊ ಇವೆರಡರ ಪರಿಣಾಮ ಮುಂದಿನ 27ರ ಜನವರಿ, ಫೆಬ್ರವರಿ ಮತ್ತು ಮುಂದಿನ ತಿಂಗಳುಗಳಿಗೆ ಡಬಲ್ ಕೊರತೆ ಆಗುತ್ತೆ, ತುಂಬ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದೇನು ಮಾಡಬೇಕೋ ಅದು ಮಾಡ್ಕೊಬೇಕು, ಸಿದ್ಧತೆ ಮಾಡ್ಕೊಬೇಕು. ಈ ವರ್ಷ ತುಂಬ ಪರಿಸ್ಥಿತಿ ಬಿಗಡಾಯಿಸ್ಬೋದು ಅಂತ ಹೇಳ್ತೀವಿ. ಆಲ್ರೆಡಿ ಬಿಗಡಾಯಿಸಿದೆ. ಈ ಟ್ರೆಂಡ್ ಏನು ಕಂಟಿನ್ಯೂ ಆಗ್ತಿದೆ, ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗಲ್ಲ ಆ್ಯಂಡ್ ರಿವರ್ಸ್ ಆಗಲ್ಲ, ಇದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಇದೊಂದು ಸ್ವಲ್ಪ ಮೇಜರ್ ಚೇಂಜ್. ಯಾಕೆಂದರೆ ನಾನು 2019ರಲ್ಲಿ ಕೇರಳ
ಮತ್ತು ಕೊಡಗು ದುರಂತ ಮರುಕಳಿಸುತ್ತೆ ಅಂತ ಹೇಳಿದ್ದೆ ವೈಜ್ಞಾನಿಕವಾಗಿ. ಯಾರೂ ನಂಬಲಿಲ್ಲ ನನ್ನ ಮಾತನ್ನ. ಅದಾದಮೇಲೆ ನಂಬಿದ್ರು. ಎಸ್, ಯಾವ ಥರ ಹೇಳಿದ್ರು ಅಂದರೆ ವೈಜ್ಞಾನಿಕ ಆಧಾರ ಮತ್ತು ಡೇಟಾ ಮುಂದಿಟ್ಟೆ, ಆಗ ಒಪ್ಕೊಂಡ್ರು. ಸರ್ ನೀವು ಹೇಳ್ತಾರ ನಾವು ಕೇಳಿಸ್ಕೊಂಡ್ರೆ ಭಯ ಆಗ್ತಾ ಇದೆ. 2023 ಕೊರತೆ ಅಂತ ಹೇಳಿದ್ದೆ, ಮುಂಚೆನೇ ಹೇಳಿದೆ, 2 ತಿಂಗಳು ಮುಂಚೆ ಹೇಳಿದ್ದೆ. ಪ್ರಜಾವಾಣಿನಲ್ಲಿ ಬೇರೆ ಪತ್ರಿಕೆಗಳಲ್ಲಿ ಬಂದಿತ್ತು. ಅದೇ ರೀತಿ ಕೊರತೆ ಆಯಿತು. 24 ನಾರ್ಮಲ್ಲು, 25 ನಾರ್ಮಲ್ಲು, 25 ಒಂದು ಸ್ವಲ್ಪ ಎಕ್ಸಸ್ ಮಳೆ ನಾರ್ತ್ ಕರ್ನಾಟಕ ಆಯಿತು. 26 ಈ ರೀತಿ ಕೊರತೆಯ ವರ್ಷ. 27 ಸಾಧ್ಯತೆ ಇದೆ ಕೊರತೆಯ, ಜನವರಿ ತನಕ ನಾನು ಹೇಳ್ತೀನಿ. ಜನವರಿ ನಂತರ ಅವತ್ತಿನ ಪರಿಸ್ಥಿತಿ ಏನಿದೆ, ಆ ಪರಿಸ್ಥಿತಿ ಅಂದರೆ ಕಾರ್ಬನ್ ಡೈಆಕ್ಸೈಡು, ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಎಫೆಕ್ಟು, ಇವೆಲ್ಲ ಶುದ್ಧ ಸುಳ್ಳು, ಏನೋ ಫಾಲ್ಸ್ ಥಿಯರಿಗಳು ಇವೆಲ್ಲ. ಕಾರ್ಬನ್ ಡೈಆಕ್ಸೈಡ್ ಥಿಯರಿ, ಅಸಲಿ ಥಿಯರಿ ಈ ಜಿಯಾಲಜಿ ಕಾರಣ, ವಾಲ್ಕೆನೋಸ್ ಕಾರಣ. ವಾಲ್ಕೆನೋಸ್ ಹೊರಗಡೆ ಏನು ಬಿಡ್ತಾವೆ, ಆವಿ, ಆ ಧೂಳು ಮತ್ತು ಆವಿ, ನೆಲದ ಮೇಲಿನ ಜ್ವಾಲಾಮುಖಿಗಳು 1/3 ಆದರೆ 2/3 ಸಮುದ್ರದ ಒಳಗಡೆ ಇವೆ. ಭೀಕರ ಭಯಂಕರ ಜ್ವಾಲಾಮುಖಿಗಳಿವೆ. ಅವುಗಳ ಪರಿಣಾಮ ವಾಯುಪದರಕ್ಕೆ ಬಂದು ಅಲ್ಲಿಂದ ಎಲ್ಲ ಕಡೆ ಪರಿಣಾಮ ಆಗುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾನು ಡಿಸೆಂಬರ್ ತನಕ ಖಚಿತವಾಗಿ ಹೇಳ್ತೀನಿ. ಈಗ ನಾನು ಪ್ರತಿದಿನ ಇದರ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀನಿ ಕೆಲವು ಆ್ಯಪ್ಗಳ ಮೂಲಕ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಈ ಪ್ರೆಸೆಂಟ್ ಟ್ರೆಂಡ್ ನೋಡಿ ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳು ಯಾವ ಜ್ವಾಲಾಮುಖಿಗಳು ಸ್ಫೋಟವಾಗ್ತವೆ ಅವುಗಳ ವರದಿ ಕೊಡ್ತಾರೆ ಆ ಅಬ್ಸರ್ವೇಟ್ರಿಗಳು. ಅಲರ್ಟ್ ಲೆವೆಲ್ ಕೊಡ್ತಾರೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ. ಈಗ ಬಹಳಷ್ಟು ಜ್ವಾಲಾಮುಖಿಗಳು ಲೆವೆಲ್ 1ನಲ್ಲಿವೆ, ಲೆವೆಲ್ 2ನಲ್ಲಿ ಕೆಲವಿವೆ, ಲೆವೆಲ್ 3 3 ಮಾತ್ರ ಇವೆ, ಲೆವೆಲ್ 4ಗೆ ಯಾವುದೂ ಬಂದಿಲ್ಲ. ಸೊ ಈ ಲೆವೆಲ್ 1, 2ನಲ್ಲಿದ್ದಾಗ ಅವು ಸ್ಫೋಟವಾದರೂ ಕೂಡ ಸ್ವಲ್ಪ ಆವಿ ಬರುತ್ತೆ, ಅಲ್ಲಿ ಸುತ್ತಮುತ್ತ ಮಳೆ ಬರುತ್ತೆ. ಆದರೆ ಗ್ಲೋಬಲ್ಲಾಗಿ ಡಿಸ್ಟ್ರಿಬ್ಯೂಟ್ ಆಗುವಂಥ ಚಾನ್ಸ್ ಕಡಿಮೆ ಇದೆ. ಸೊ ಸಡನ್ನಾಗಿ ಪರಿಸ್ಥಿತಿ ಬದಲಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಬದಲಾದರೆ ಅದು ಬೇರೆ ವಿಷಯ, ಡಿಸೆಂಬರ್ವರೆಗೆ. ಬಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೂ ಯಾವ ಬದಲಾವಣೆ ಕೂಡ ಆಗೋ ಸಾಧ್ಯತೆ ಇಲ್ಲ. ಸೊ ನಾವು ಸಿದ್ಧತೆ ಮಾಡ್ಕೊಬೇಕು. ನಾವು ಈ ರೀತಿಯ ಮುಂಜಾಗ್ರತೆ ಕೊಟ್ಟಾಗ ಜನ ಭಯಕ್ಕೊಳಗಾಗ್ತಾರೆ, ಹೇಳಿಬಿಡಿ ಅಂತ ಕೆಲವರು ಹೇಳ್ತಾರೆ, ಆತಂಕಕ್ಕೊಳಗಾಗ್ತಾರೆ ಅಂತ. ಅದಲ್ಲ, ಜನ ಭಯಪಡಲಿ, ಆತಂಕಕ್ಕೊಳಗಾಗಲಿ, ಏನಾದರೂ ಆಗಲಿ, ಸಿದ್ಧತೆ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ನನಗೆ ಗೊತ್ತು ಈ ರೀತಿಯ ಮುಂಜಾಗ್ರತೆಗಳಿಂದ ಕೃಷಿ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟಿದೆ. ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ಕ್ರಾಪ್ ಲೋನ್ಸ್ ಇರ್ಬೋದು, ಇವೆಲ್ಲ ದೇಶದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಇದೆ. ಇದೆಲ್ಲದಕ್ಕೂ ಬಾಧೆ ಆಗುತ್ತೆ, ಪರಿಣಾಮ ಆಗುತ್ತೆ. ಆದರೆ ನಾವು ವಿಜ್ಞಾನಿಗಳು ನಮ್ಮ ಕರ್ತವ್ಯ ನಾವು ಹೇಳಲೇಬೇಕಾಗಿದೆ, ನಾವು ಹೇಳಬೇಕಾಗುತ್ತೆ. ನಾವು ಹೇಳದೇ ಇದ್ದರೆ ನಮ್ಮ ಫೇಲ್ಯೂರ್ ಆಗುತ್ತೆ. ನಾನು ನೇರವಾಗಿ ಹೇಳ್ತೀನಿ, ಇದು ಯಾತಕ್ಕೆ ನಾನು ಇದನ್ನು ಫೇಲ್ಯೂರ್ ಆಗಬಾರ್ದು ಅಂತ ಮುಂಜಾಗ್ರತೆ ತಾಂತಿದ್ದೀನಿ ಅಂದರೆ, ಒಂದು ಉದಾಹರಣೆ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಇಟಲಿನಲ್ಲಿ ಒಂದು ದೊಡ್ಡ ಭೂಕಂಪ ಆಯಿತು, ಭೀಕರ, ಸಾವಿರಾರು ಜನ ಸತ್ತೋಗ್ಬಿಟ್ರು. ಆಗ ಕೆಲವರು ಜಿಯೋಫಿಸಿಸ್ಟ್ಗಳನ್ನ ಕೋರ್ಟಿಗೆ ಕರ್ಕೊಂಡು ಹೋದರು. ನೀವು ಯಾತಕ್ಕೆ ಇದ್ರ ಮುಂಚೆನೇ ಹೇಳಲಿಲ್ಲ ಅಂತ ಕೇಸ್ ಬುಕ್ ಮಾಡಿದ್ರು, ನಿಮ್ಮ ಫೇಲ್ಯೂರ್ ಅಂತ. ಸೊ ಅಕೌಂಟಬಿಲಿಟಿ ಬಂದಾಗ ಯಾತಕ್ಕೆ ಮುನ್ಸೂಚನೆ ಕೊಡೋಕ್ಕಾಗಲಿಲ್ಲ ಅಂತ. ಭೂಕಂಪ ಸ್ವಲ್ಪ ಕಷ್ಟ ಇದೆ, ಜ್ವಾಲಾಮುಖಿ ಬಗ್ಗೆ ಇವತ್ತು ನಿಖರವಾಗಿ ಹೇಳ್ತಾ ಇದ್ದಾರೆ. ಈ ಹವಾಮಾನದ ಬಗ್ಗೆ ನಾನು ನಿಖರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ನಾನೊಬ್ಬನೇ ವಿಜ್ಞಾನಿ ಈ ಕ್ಷೇತ್ರದಲ್ಲಿ ಅಧ್ಯಯನ ಮತ್ತು ಸಂಶೋಧನೆ ಮಾಡಿರೋದು. ನಾನು ರಿಟೈರ್ ಆಗಿದ್ದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ, ಆಲ್ ಇಂಡಿಯಾ ಸರ್ವೀಸ್. 176 ವರ್ಷಗಳ ಇತಿಹಾಸ ಇರೋ ಸಂಸ್ಥೆ. ಸೊ ನಮ್ಮ ಇಲಾಖೆಯ ವಿಜ್ಞಾನಿಗಳು ಕೂಡ ಈ ವಿಷಯಕ್ಕೆ ಕೈ ಹಾಕಿಲ್ಲ. ರೈಟ್, ಓಕೆ, ಮಾತಾಡೋಣ. ಓಕೆ, ಕುಮಾರಸ್ವಾಮಿ ಅವರು, ಈಗ ಒಂದು ರೈತ ಮತ್ತು ಮಳೆ ಇದೆರಡೂ ಸಹ ಜಂಟಿಯಾಗಿ ಹೆಜ್ಜೆ ಹಾಕುವಂಥ ವಿಚಾರ ಅಂತ. ಸೊ ಇಲ್ಲಿ ಈ ರೋಹಿಣಿ ನಕ್ಷತ್ರದ ಮಳೆ ಆಗಿರ್ಬೋದು, ಮೃಗಶಿರ ನಕ್ಷತ್ರದ ಮಳೆ ಆಗಿರ್ಬೋದು, ಈ ನಕ್ಷತ್ರಗಳ ಮಳೆಯ ಆಧಾರಿತದ ಮೇಲೆ ರೈತ ತನ್ನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ ಅಂತ. ಆದರೆ ಕಳೆದ ತಿಂಗಳು 15ಯಿಂದಲೂ ಸಹ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಮಳೆ ಇಲ್ಲ. ಕಳೆದ ತಿಂಗಳಿಂದಲೇ ಮಳೆ ಆರಂಭವಾಗಬೇಕಿತ್ತು, ಅಟ್ಲೀಸ್ಟ್ ಈ ಮಂತ್ ಆರಂಭದಿಂದಲಾದರೂ ಮಳೆ ಆರಂಭವಾಗಬೇಕಾಗಿತ್ತು, ಅದು ಸಹ ತಡ ಆಗಿದೆ. ಸೊ ಯಾವ ರೀತಿಯಾದಂಥ ಸಮಸ್ಯೆನ ಇವತ್ತು ರೈತ ಎದುರಿಸ್ತಾ ಇದ್ದಾನೆ ಮಳೆ ತಡ ಆಗಿರೋದ್ರಿಂದ? ಇವತ್ತು ರೈತ ಭಾಳ ಸಂಕಷ್ಟದ ಪರಿಸ್ಥಿತಿನಲ್ಲಿ ಇದ್ದಾನೆ. ಯಾಕೆ ಅಂತಂತ ಹೇಳಿದ್ರೆ, ಒಂದು ಕಡೆ ಮಳೆ ಇಲ್ಲ, ಇನ್ನೊಂದು ಕಡೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಇಲ್ಲ, ಬಿತ್ತನೆ ಬೀಜಗಳಿಲ್ಲ, ಮತ್ತು ಇವತ್ತೇನು ಸರ್ಕಾರಗಳು ಕೂಡ ರೈತನ ಪರ ಬರ್ತಿಲ್ಲ. ನಮ್ಮನ್ನು ಆಳ್ತಕ್ಕಂಥ ಯಾವುದೇ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಒಂದು ರೈತ ವಿರೋಧಿ ನೀತಿಯನ್ನು ತರುತ್ತೆ. ರಾಜ್ಯ ಸರ್ಕಾರ ಇವತ್ತು ಅವರ ರಾಜಕೀಯ ಮೇಲಾಟಕ್ಕೆ ಸಮಯನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಇಷ್ಟಾದರೂ ಕೂಡ ಒಂದು ಸಭೆಯನ್ನು ಕರೆದಿಲ್ಲ. ರೈತ ಪ್ರಮುಖರ ಸಭೆಯನ್ನು ಕೂಡ ಕರೆದಿಲ್ಲ,
ಅಥವಾ ಎಕ್ಸ್ಪರ್ಟ್ಗಳ ಸಭೆಯನ್ನು ಕೂಡ ಕರೆದಿಲ್ಲ. ಇವತ್ತು ಬರ ಬರ್ತಿದೆ, ಮಳೆ ಆಗ್ತಿಲ್ಲ, ಸರಿಯಾದ ಸಮಯದಲ್ಲಿ ಮಳೆ ಆಗ್ತಿಲ್ಲ, ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ರೈತ ಪರವಾಗಿ ನಿಂತ್ಕೊಳ್ಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ವಿವೇಚನೆ ಇಲ್ಲ. ಅವರು ರಾಜಕೀಯ ಏನು ಕ್ರೈಸಿಸ್ ಇದೆಯಲ್ಲ, ರಾಜಕೀಯ ಏನೋ ಮಳೆ ಬರಲಿಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಬರಗಾಲ ಅಂತಿದೆ, ಅವ್ರ ರಾಜಕೀಯ ಬರಗಾಲವನ್ನು ನೀಗಿಸ್ಲಿಕ್ಕೆ ಆಗ್ತಿಲ್ಲ. ಈ ಸಂದರ್ಭದಲ್ಲಿ ರೈತರ ಪರ ಬರಲಿಕ್ಕೆ ಸರ್ಕಾರ ಭಾಳ ವಿಫಲ ಆಗಿದೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಈಗ ನೋಡಿ, ಒಂದು ಕಡೆ ಸಾವಿರಾರು ಲಕ್ಷಾಂತರ ಮರಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡ್ತಾರೆ. ಈಗ ಬಿಡದಿ ಭಾಗದಲ್ಲಿ 10 ಲಕ್ಷಕ್ಕಿಂತನೂ ಕೂಡ ಹೆಚ್ಚು ರೈತರ ತೆಂಗಿನ ಮರ ಇರ್ಬೋದು, ಬೇರೆ ಬೇರೆ ಮರಗಳಿದ್ದಾವೆ. ಇವತ್ತು ಮಳೆ ಬನ್ನಿ ಅಂತಂದ್ರೆ ಎಲ್ಲಿ ಬರ್ತದೆ? ಇವು ಅಭಿವೃದ್ಧಿಯ ನೆಪದಲ್ಲಿ ಏನು ಮಾಡ್ತಾರೆ, ಕಾಂಕ್ರೀಟ್ ಕಾಡುಗಳನ್ನು ಮಾಡಲಿಕ್ಕೋಸ್ಕರ ಪರಿಸರವನ್ನು ನಾಶ ಮಾಡ್ತಾರೆ. ಆ ಪರಿಸರ ನಾಶ ಹವಾಮಾನ ವೈಪರೀತ್ಯ ಆಗ್ತದೆ. ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಮುಂದಿನ ಇದರಲ್ಲಿ ಹೇಳ್ತಾರೆ. ಯಾಕೆ ಹಿಂದೆ ಹೋದ ವರ್ಷ ಮತ್ತು ಒಂದು 5-10 ವರ್ಷಗಳ ಹಿಂದೆ ಇಷ್ಟೊತ್ತಿಗೆ KRS ತುಂಬಿ ಬಾಗಿನ ಬಿಡ್ತಾ ಇದ್ರು. ಲಾಸ್ಟ್ ಇಯರ್ ಆಗಿತ್ತು. ಇವತ್ತು KRSನ ನೋಡಿದ್ರೆ ಭಯ ಆಗ್ತಿದೆ. ಬೆಂಗಳೂರು ಜನಕ್ಕೆ ಕುಡಿಯೋ ನೀರನ್ನ ಎಲ್ಲಿಂದ ತರ್ತೀರಿ? ಮುಖ್ಯಮಂತ್ರಿಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಅಧಿಕಾರಕ್ಕೆ ಬರಬೇಕಾದ್ರೆ ಪಾದಯಾತ್ರೆ ಮಾಡಿ ಮೇಕೆದಾಟು ಅಣೆಕಟ್ಟನ್ನು ಕಟ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಅಧಿಕಾರಕ್ಕೆ ಬಂದ ಮೇಲೆ ಮೇಕೆದಾಟು ಇಲ್ಲ, ಅಣೆಕಟ್ಟು ಇಲ್ಲ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದ್ರಲ್ಲಿ ಇದ್ದೀರಿ. ನೀವು ಮುಖ್ಯಮಂತ್ರಿ ಆಗೋ ನಿಟ್ಟಿನಲ್ಲಿ ನಿಮ್ಮ ಕಾಲುವೆಯನ್ನು ಮಾಡಿದ್ರಿ. ರೈತ ಎಲ್ಲೋಗಬೇಕು? ಬೆಂಗಳೂರು ಕುಡಿಯೋ ನೀರು ಎಲ್ಲಿ ತತ್ತೀರಿ? ರೈತ ಹೇಗೋ ಸ್ವಲ್ಪ ನೀರು ಗೀರು ಕುಡ್ಕೊಂಡು ಹಳ್ಳಿನಲ್ಲಿ ಏನೋ ಬೋರು ಗೀರು ಇಲ್ಲ, ಅದು ಇಲ್ಲ. ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ, ಈಗಾಗಲೇ ಬಿಂದಿಗೆಗಳು ಇಟ್ಕೊಂಡು ನಿಂತಿರೋದು, ಕೊಡಗಳನ್ನ ಇಟ್ಕೊಂಡು ನಿಂತಿರೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಸಮಸ್ಯೆ ಆಗ್ತಿದೆ ನೋಡಿ. ಸರ್ಕಾರ ಜವಾಬ್ದಾರಿಯುತವಾದಂಥ ಸರ್ಕಾರ, ರೈತ ಪರವಾದಂಥ ಅಭಿವೃದ್ಧಿಗೆ ಬರಬೇಕೇ ಹೊರತು ಇವತ್ತು ಬಿಡದಿ ಪ್ರಾಜೆಕ್ಟಿಂದ ಅದನ್ನು ಹಠಕ್ಕೆ ಬಿದ್ದು ಅಲ್ಲಿನ ಪರಿಸರ ನಾಶ ಮಾಡಿ ಇನ್ನೊಂದು ಕಾಂಕ್ರೀಟ್ ಕಾಡು, ಈಗಾಗಲೇ ಬೆಂಗಳೂರಿನಲ್ಲಿ ವೈಟ್ ಟ್ಯಾಪಿಂಗ್ ಅನ್ನೋದು ನೆಪದಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿ ಎಲ್ಲಿ ಹಿಂಗುವಿಕೆ ಇಲ್ಲ, ಎಲ್ಲಿ ಹಿಂಗುತ್ತದೆ, ನೀರೆಲ್ಲಿ ಬರ್ತದೆ? ಆ ನಿಟ್ಟಿನಲ್ಲಿ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸ್ಬೇಕು. ಮತ್ತು ಇಷ್ಟೊತ್ತಿಗೆ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಇಷ್ಟೊತ್ತಿಗೆ ಬರ ಪರಿಹಾರದ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಿತ್ತು. ನಮ್ಮ ದುರ್ದೈವ ಇನ್ನೂ ಕೂಡ ಸಂಪೂರ್ಣವಾದಂಥ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಲ್ಲ. ಕೃಷಿ ಸಚಿವರೇ ಇಲ್ಲ ಸರ್. ಇವತ್ತಿನ ಸರ್ಕಾರ ನಡೀತಿದೆ, ಕೃಷಿ ಸಚಿವರೇ ಇಲ್ಲ. ಯಾರಿಗೆ ಹೇಳ್ಕೊಳ್ಳೋಣ? ಮುಖ್ಯಮಂತ್ರಿಗಳು ಬ್ಯುಸಿಯಾಗಿದ್ದಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇಲಾಖೆ ಯಾರು ನೋಡ್ಕೋತಾರೆ? ಕೇಳೋದು ಯಾರನ್ನ? ರಸಗೊಬ್ಬರ ಈಗಾಗಲೇ ನೋಡಿದ್ರಲ್ಲ, ಲಾಠಿ ಚಾರ್ಜ್ ಆಗಿತ್ತು. ಏನು ಆಧಾರ್ ಕಾರ್ಡನ್ನು ಕಿಲೋಮೀಟರ್ಗಳ ಕಡೆ ಇಟ್ಟು FID ಅಂತ ಮಾಡೋ ರೈತರಿಗೆ ಎಷ್ಟು ಮಾರ್ಕ ಗೊತ್ತಾದು? FID ಅಂತೇಳಿ FID ಮೂಲಕ ಗೊಬ್ಬರ ವಿತರಣೆ ಮಾಡಲಿಕ್ಕೆ ಹೊರಟಂಥದ್ದು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಎರಡೂ ಸರ್ಕಾರಗಳ ವೈಫಲ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಓಕೆ, ರೈಟ್. ಓಕೆ, ಈಗ ಶರಣಬಸಪ್ಪ ಮಮ್ಮಶೆಟ್ಟಿಯವರು ರೈತ ಮುಖಂಡರು, ಕಲ್ಯಾಣ ಕರ್ನಾಟಕ ಭಾಗದವರು. ಓಕೆ, ಸಂಪರ್ಕ ಕಡಿತವಾಗಿದೆ ಅವರದ್ದು. ಓಕೆ, ಬಿಜೆಪಿ ಮುಖಂಡರಾಗಿರುವಂತಹ ಇದ್ದೀರಾ ಸರ್? ಇದ್ದೀರಾ? ಓಕೆ, ಬಿಜೆಪಿ ಮುಖಂಡರಿದ್ದಾರೆ. ನಮ್ಮ ಸಿದ್ದನಗೌಡ ಅವರು ಇದ್ದಾರೆ, ಬಿಜೆಪಿ ಮುಖಂಡರು. ಸರ್, ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ವಾಯ್ಸು. ಎಸ್ ಸರ್, ಏನು ಹೇಳ್ತೀರಿ ಸರ್ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ? ಸರ್ಕಾರಗಳು ಯಾವ ರೀತಿಯಾಗಿರಬೇಕು ಅಂತ ನಾನು ಪಕ್ಷಾತೀತವಾಗಿ ಮಾತನಾಡಬೇಕು ಈ ವಿಚಾರದಲ್ಲಿ. ನೀವು ಬಿಜೆಪಿ ಮುಖಂಡರಾಗಿದ್ರು ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವ ರೀತಿಯಾಗಿ ಜವಾಬ್ದಾರಿನ ನಿರ್ವಹಿಸಬೇಕು ಅಂತ ಹೇಳ್ತೀರಿ ಅಂತ? ಅಲ್ಲ, ಮೊದಲೇದು ನಮ್ಮ HN ಪ್ರಕಾಶ್ ಅವ್ರು ಹೇಳಿರ್ತಕ್ಕಂಥ ಮಾಹಿತಿಗಳನ್ನ ನೋಡಿದ್ರೆ ಅವ್ರ ಅಧ್ಯಯನಕ್ಕೆ ಮೊದಲಗಡೆ ಒಂದು ನಮಸ್ಕಾರ ತಿಳಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಸರ್ಕಾರಗಳು, ನೀವು ಹೇಳಿದ್ರೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರಗಳಿರ್ಲಿ ಇಂಥ ಗಂಭೀರವಾಗಿರ್ತಕ್ಕಂಥ ವಿಷಯಗಳನ್ನು ಸಹಿತ ಪರಿಗಣಿಸೋದಿಲ್ಲ ಅಂತಂದ್ರೆ ನಮ್ಮ ಆಳುವಂತ ಸರ್ಕಾರಗಳಿಗೆ ನಾಚಿಕೆ ಬರ್ಬೇಕಂತಕ್ಕಂಥದ್ದು ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಅವರ ಅಧ್ಯಯನವನ್ನ ನೋಡಿ ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ಸಮಾಜಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ವಿಷಯಗಳು. ಅಂದ್ರೆ ಬರಗಾಲ ನೈಸರ್ಗಿಕವಾಗಿ ಬರ್ತಕ್ಕಂಥದ್ದು. ಮೊದಲಗಡೆ ಅಂತ ಟೆಕ್ನಾಲಜಿ ಇಲ್ಲದಂತ ಸಮಯದೊಳಗೂ ಕೂಡ ತಿಳ್ಕೊಳ್ಳುವಂತ ವ್ಯವಸ್ಥೆಗಳಿದ್ದು ಇಂಥ ವಿಜ್ಞಾನಿಗಳು ಹೇಳಿರ್ತಕ್ಕಂಥದ್ದನ್ನು ಸಹಿತ ಇವತ್ತು ಪರಿಗಣಿಸಲಾರದೆ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಅಧಿಕಾರದ ಕಿತ್ತಾಟದೊಳಗಡೆ ಜ್ವಲಂತ ಸಮಸ್ಯೆಗಳನ್ನ ಮರೆತು ಹೋಗಿರ್ತಕ್ಕಂಥ ಈ ಸತ್ತು ಹೋಗಿರ್ತಕ್ಕಂಥ ಸರ್ಕಾರ ರಾಜ್ಯವನ್ನ ಉಳಿಸುವಂತ ಪರಿಸ್ಥಿತಿ ಒಳಗಡೆ ಇಲ್ಲ. ಒಂದು ಕಡೆ ಬಿಡದಿ ಪ್ರಕರಣವನ್ನ ಹಿಡ್ಕೊಂಡು ಓಡಾಡ್ತಾರೆ, ಇನ್ನೊಂದು ಅಧಿಕಾರಕ್ಕಾಗಿ ಮಾಡ್ತಿರ್ತಾರೆ. ಆದ್ರೆ ಬರಗಾಲ ಬರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ನಮ್ಮ ರಾಜ್ಯದೊಳಗಡೆ ಇರ್ತಕ್ಕಂಥ SDRF ಇರ್ಬೋದು, ಕೇಂದ್ರದೊಳಗಡೆ ಇರ್ತಕ್ಕಂಥ NDRF ಇರ್ಬೋದು, ಜೊತೆಗೆ ಇಂಥ ಪರಿಸ್ಥಿತಿ ಒಳಗಡೆ ತಕ್ಷಣ ರಾಜ್ಯದ
ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲಾಧಿಕಾರಿಗಳನ್ನ ಕರೆದು ಒಂದು ಟಾಸ್ಕ್ ಫೋರ್ಸ್ ಅಂತಕ್ಕಂಥದ್ದು ರಚನೆ ಮಾಡಿಕೊಂಡು ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಏನು ಒಂದು ಹಳ್ಳಿಗಳಲ್ಲಿ ಏನಿದೆ ಅಂತಕ್ಕಂಥ ಮುಂಜಾಗ್ರತೆ ಸಾರಿ ಸರ್ ಸಿದ್ದನಗೌಡ ಸರ್, ಸಾರಿ ಫಾರ್ ಇಂಟರಪ್ಷನ್. ಬರೀ ರಾಜ್ಯ ಸರ್ಕಾರದ ಕಡೆಗೆ ಮಾತ್ರ ನೀವು ಬೊಟ್ಟು ಮಾಡಿ ತೋರಿಸೋದಾದ್ರೆ ಅದನ್ನ ಕೇಂದ್ರ ಸರ್ಕಾರನೇ ಮಾಡಬಹುದಾಗಿತ್ತಲ್ಲ ಸರ್? ಎಲ್ಲಾ ರಾಜ್ಯಗಳಿಗೆ ಸೂಚನೆ ಕೊಡಬಹುದಾಗಿತ್ತು, ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ. ಸರಿ, ಅದನ್ನು ಮುಂದ್ಗಡೆ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ SDRF ಇರೋದು ಸ್ಟೇಟ್ ಒಳಗಡೆ, NDRF ಇರೋದು ಸೆಂಟ್ರಲ್ ಒಳಗಡೆ. ಈಗಾಗಲೇ ವರದಿಗಳ ಪ್ರಕಾರ 122 ತಾಲೂಕಿನಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ ಬಂದಿದೆ. 620ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆಗಳಾಗಿ ಟ್ಯಾಂಕರ್ ಮೂಲಕ ಅಲ್ಪ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳು ಈ ರಾಜ್ಯದೊಳಗಡೆ ಇರ್ತಕ್ಕಂಥದ್ದು. ಯಾವಾಗ NDRF ಎಂಟ್ರಿ ಆಗುತ್ತೆ ಅಂತಂದ್ರೆ ಅತ್ಯಂತ ತೀಕ್ಷ್ಣವಾಗಿ ಈಗ ಅರ್ಥಕ್ಯೂಕ್ಗಳಾದಾಗ, ಸಂಪೂರ್ಣವಾಗಿ ಫ್ಲಡ್ಗಳು ಬಂದಾಗ ಇದು ಸಾವಕಾಶವಾಗಿ ಬರಗಾಲ ಅಂತಕ್ಕಂಥ ಒಂದೇ ದಿನಕ್ಕೆ ಬರ್ತಕ್ಕಂಥದ್ದು ಅಲ್ಲ. ಇದು ದಿನಂಪ್ರತಿ ಇದು ಏರ್ತಾ ಬರ್ತಕ್ಕಂಥ, ಅಂದ್ರೆ 3 ತಿಂಗಳಿಂದ ಇದರ ಬಗ್ಗೆ. ಸರ್, ಮಹಾರಾಷ್ಟ್ರದಲ್ಲಿ ಇದೇ ಪರಿಸ್ಥಿತಿ ಇದೆ ಸರ್, ನಿಮ್ಮದೇ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ. ಹೌದು, ಅಲ್ಲಿ ಕೂಡ ಯಾವುದೇ ರಾಜ್ಯ ಸರ್ಕಾರ ಇರ್ಲಿ ಸರ್, ಆ ರಾಜ್ಯದ ಒಳಗಡೆ ಇವತ್ತು ಅಲ್ಲಿ ಮಹಾರಾಷ್ಟ್ರದ ಒಳಗಡೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೂ ಕೂಡ ಇದೆ. ಅದು ಇಲ್ಲಿ ಈಗ ಕುಮಾರಸ್ವಾಮಿಗಳು ಹೇಳಿದ್ರಲ್ಲ, ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ಕೂಡ ಇಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗಾಗ್ಲಿ, ಇಲ್ಲಿ ಇರ್ತಕ್ಕಂಥ ಏನು 13 ಜನ ಸಚಿವ ಸಂಪುಟದ ಒಳಗಡೆ ಇದ್ದಾರೋ, ಖಾತೆಯನ್ನು ಇನ್ನೂ ವಹಿಸ್ಕೊಳ್ಳಾರ್ತಕ್ಕಂಥವ್ರು, ಅವ್ರೆಲ್ಲ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ತಮಗೆ ಏನು ಕೊರತೆ ಇರುತ್ತೋ, ಕೊರತೆ ಇದ್ದಾಗ ನಮ್ಮ ರಾಜ್ಯಕ್ಕೆ ಇಷ್ಟು ಬರಬೇಕಾಗಿದೆ ಹಣ, ನಮ್ಮ ರಾಜ್ಯದ ರೈತರು, ನಮ್ಮ ರಾಜ್ಯದ ಜನರು ಇಷ್ಟು ತೊಂದರೆ ಒಳಗಡೆ ಇದ್ದಾರೆ, ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನ ರಚನೆ ಮಾಡ್ಕೊಂಡು ನಮ್ಮ ಜೀವನದೊಳಗಡೆ ಏನ್ ಬರಬೇಕಾಗಿದೆಯೋ ಅಂತಂದ್ರೆ, ಉದಾಹರಣೆ ಹೇಳಿದ್ರೆ ಕಬಿನಿ ಅಂತಕ್ಕಂಥದ್ದು ತುಂಬಿ ಹರಿಬೇಕಾಗಿರ್ತಕ್ಕಂಥ. ಹೋದ ವರ್ಷ ಕಬಿನಿ ಒಳಗಡೆ 19.52 ಅಂದ್ರೆ 20 TMC ನೀರಿತ್ತು, ಇವತ್ತು 5 TMC ಇದೆ ರೀ ಬರೀ ಕೇವಲ ಅಲ್ಲಿ. KRS ಒಳಗಡೆ ಹೋದ್ಸಲ 40 ಇರ್ತಕ್ಕಂಥದ್ದು, ಇವತ್ತು 11 TMC ನೀರು ಇರ್ತಕ್ಕಂಥದ್ದು. ಹೀಗಾಗಿ ತುಂಗಭದ್ರವನ್ನ ನೋಡಿದ್ರೆ 1.4 TMC ಮಾತ್ರ ಇರ್ತಕ್ಕಂಥ, 15 TMC ಹೋದ್ಸಲ ಇತ್ತು, ಅದು ಕೂಡ 1.5 TMC ಡೆಡ್ ಸ್ಟೋರೇಜ್ ಆಗಿರ್ತಕ್ಕಂಥ, ಅಂದ್ರೆ ಒಂದು ಹನಿ ನೀರನ್ನು ಕೂಡ ನಾವು ಬಳಕೆ ಮಾಡದಂತ ಪರಿಸ್ಥಿತಿ ಒಳಗಡೆ ಇವತ್ತು ಬಂದಿದ್ದೇವೆ. ಈ ಎಲ್ಲ ವರದಿಗಳನ್ನ ತೆಗೆದುಕೊಂಡು ಕೇಂದ್ರ ಸರ್ಕಾರದ ಮುಂದೆ ಇಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಒಂದು ಏನು ಸರ್ಕಾರದ ನಿಯಮಗಳ ಪ್ರಕಾರ NDRF ಅಡಿ ಒಳಗಡೆ ನಮಗೆ ಇಷ್ಟು ಪರಿಹಾರ ಬೇಕು, ಅನುದಾನ ಬೇಕು, ಯಾಕೆ ಬೇಕಾಗಿದೆ ಅಂತಕ್ಕಂಥ ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ NDRF ಎಂಟ್ರಿ ಆಗೋಕ್ಕಿಂತ ಮುಂಚೆ, ಕೇಂದ್ರ ಸರ್ಕಾರ ಎಂಟ್ರಿ ಆಗೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರದ ವಿವೇಚನೆ ಇದು. ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಯಡಿಯೂರಪ್ಪನವರು ಯಾವುದೇ ಸಚಿವ ಸಂಪುಟ ಸಚಿವರು ಇಲ್ಲದೆ ಇದ್ದಾಗ ಫ್ಲಡ್ ಬಂದಿತ್ತು, ಅವಾಗ ಮನೆ ಬಿದ್ದವ್ರಿಗೆ ಇರ್ಬೋದು, ಮತ್ತು ಆನಂತರ ಏನು ಬೆಳೆ ಪರಿಹಾರವನ್ನ ಇರ್ಬೋದು, ಇಡೀ ರಾಷ್ಟ್ರದೊಳಗಡೆ ಅತಿ ಹೆಚ್ಚಾಗಿ 48,000 ರೂಪಾಯಿ ಪರ್ ಹೆಕ್ಟರ್ ಕೊಟ್ಟಿರ್ತಕ್ಕಂಥ ಜೈಮಾನ ಎಲ್ಲಿಂದ ಕೊಡ್ತಾರೆ ಸರ್? ಕೇಂದ್ರದವ್ರು ಕೊಟ್ರೆ ಕೊಡ್ತಾರೆ. ಇಲ್ಲ ನೋಡಿ ಸರ್, ಅದ್ರೊಳಗಡೆ ಒಂದು ನಿಯಮ ಇದೆ. ಕೇಂದ್ರ ಸರ್ಕಾರ ಎಲ್ಲವನ್ನೂ ಕೂಡ ಕೊಡೋದಿಲ್ಲ. NDRF ಒಳಗಡೆ ನಾವು ಎಷ್ಟು ಲಾಸ್ ಆಗಿದೆ ಅಂತಕ್ಕಂಥದ್ದನ್ನ ವೈಜ್ಞಾನಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ. ನಾವು ಇಷ್ಟು ಆಲ್ರೆಡಿ ಹಣ ಕೊಟ್ಟಿದ್ದೀವಿ ಅಂತಕ್ಕಂಥ ಕೊಡಬೇಕಾಗತ್ತೆ. ಕೊಟ್ಟ ನಂತರ ನಿಯಮಾನುಸಾರವಾಗಿ ಕೇಂದ್ರ ಸರ್ಕಾರ ಹಣ ಕೊಡ್ತಕ್ಕಂಥದ್ದು. NDRF ಹಣ ಬರೋಕ್ಕಿಂತ ಮುಂಚೆ ಬೊಮ್ಮಾಯಿ ಅವರು ಇರ್ಬೋದು, ಆ ನಂತರ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ NDRF ರೂಲ್ಸ್ ಗಳು ಸಹಿತ ಬಹಳಷ್ಟು ಸ್ಟ್ರಿಕ್ಟ್ ಇದ್ದು, ಅವುಗಳನ್ನ ಮೀರಿ ಇಲ್ಲಿ ರಾಜ್ಯಕ್ಕೆ ವಿವೇಚನೆ ಇರ್ತಕ್ಕಂಥ ರಾಜ್ಯದ ಜನತೆ ಇವತ್ತು ತೊಂದರೆ ಆಗ್ತಾ ಇದ್ದಾರೆ. ನಾವು ಹಣವನ್ನು ಹೆಚ್ಚು ಕೊಡಬೇಕಾಗುತ್ತೆ. ನೀವೆಲ್ಲೋ 1 ಲಕ್ಷ 2 ಲಕ್ಷ ಕೊಟ್ಟರೆ ಮನೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು NDRF ಹಳಿ ರೂಲ್ಸ್ ಇದಾವೆ ಅಂತೇಳಿ 5 ಲಕ್ಷದವರೆಗೆ ಕೊಟ್ಟಿರ್ತಕ್ಕಂಥವು ರಾಜ್ಯ ಸರ್ಕಾರದ ಒಳಗಡೆ ಇವ್ರ ಕಣ್ಣು ಮುಂದೆ ಇರ್ತಕ್ಕಂಥದ್ದು ದಾಖಲೆ ಒಳಗಡೆ ಈ ರೀತಿಯಾಗಿ ಇರ್ತಕ್ಕಂಥ, ಅದನ್ನ ರಾಜ್ಯ ಸರ್ಕಾರ ನಿಭಾಯಿಸಬೇಕಾಗುತ್ತೆ. ರೈಟ್ ಸರ್, ಮಾತಾಡೋಣ. ಸೊ ಮತ್ತಷ್ಟು ಚರ್ಚೆ ಮಾಡೋಣ ವೀಕ್ಷಕರೇ. ಒಂದು ಎಲ್ನಿನೋ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಸೂಪರ್ ಎಲ್ನಿನೋ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಎಲ್ನಿನೋ ಅಂದ್ರೆ ಏನು, ಅದು ಯಾವ ರೀತಿಗೆ ಪರಿಣಾಮ ಬೀರ್ತಾ ಇದೆ, ಮತ್ತು ಅದು ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್ ಅಂದ್ರೆ ಒಂದು ಸ್ವಲ್ಪ ದಿನಗಳ ಕಾಲ, ದೀರ್ಘಾವಧಿಯವರೆಗೆ ಅದು ಬಾಧಿಸುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳು ಸಹ ಇದೆ. ಮತ್ತು ಈ ಹವಾಮಾನ ವೈಪರೀತ್ಯದ ಸಮಸ್ಯೆಗಳು ಯಾವ ರೀತಿಗೆ ತಲೆದೂರಬಹುದು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸೊ ವೀಕ್ಷಕರು, ನಾವು ಚರ್ಚೆ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿರ್ತಕ್ಕಂಥ ವಿಚಾರ. ಮಗದೊಂದು ಕಡೆ 40% ಮಳೆ ಇವತ್ತು ರಾಜ್ಯದಲ್ಲಿ ಕಡಿಮೆ ಆಗಿದೆ. ಮಗದೊಂದು ಕಡೆ ದೇಶದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿ ಏನು, ಸರ್ಕಾರಗಳ ಪಾತ್ರ ಏನು, ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಈಗ ಮತ್ತೊಬ್ಬರು ಗೆಸ್ಟ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಸಂಶೋಧಕರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಮಾತಾಡ್ತೀನಿ ಸರ್ ನಿಮ್ಮನ್ನು. ಮೊದಲಿಗೆ ನಾನು ಶರಣಬಸಪ್ಪ ಮಮ್ಮಶೆಟ್ಟಿ ಅವರಿದ್ದಾರೆ. ಸರ್, ಧ್ವನಿ ಕೇಳಿಸ್ತಾ ಇದೆಯಾ ಅಂತ ಅನ್ಕೊಳ್ತೀನಿ ಸರ್? ಕೇಳುತ್ತೆ ಸರ್. ಓಕೆ ಸರ್, ತಾವು ಕಲ್ಯಾಣ ಕರ್ನಾಟಕ ಭಾಗದವರು ಸರ್. ಪ್ರತಿ ಸಲ ಯಾವುದೇ ವಿಚಾರ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಸದ್ದು ಮಾಡುವಂಥದ್ದು ನಮ್ಮ ಈ ಭಾಗ, ಕಲ್ಯಾಣ ಕರ್ನಾಟಕ ಭಾಗ. ಈಗ ಮುಂಗಾರು ಅಲ್ಲಿ ಇಲ್ಲ. ಸೊ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನು ಹೇಳ್ಬೋದು ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು? ಸರ್, ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ರೈತರು ಮುಂಗಾರು ಬಿತ್ತನೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಸಂದರ್ಭ.
ಮುಂಗಾರು ಬಿತ್ತನೆಗಾಗಿ ಬೀಜ ರಸಗೊಬ್ಬರನ್ನ ಇದು ತಯಾರಿಯನ್ನ ಮಾಡ್ಕೊಳ್ತಕ್ಕಂತ ರೈತರು. ಈ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಆಗ್ಬೇಕಾಗಿತ್ತು, ವಾಡಿಕೆಯಷ್ಟು ಮಳೆ ಆಗಿಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ವಾಡಿಕೆಯಷ್ಟು ಮಳೆ ಆಗಲಾರದ ಕಾರಣಕ್ಕಾಗಿ ರೈತರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ತೀರಾ ಆ ರೈತರನ್ನ ಬೀದಿಗೆ ತಳ್ತಕ್ಕಂಥ ಪರಿಸ್ಥಿತಿ, ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ನಿರ್ಮಾಣ ಆಗಿದೆ. ಯಾಕೆ ನಿರ್ಮಾಣ ಆಯ್ತು? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರ ರೊಕ್ಕದ ಮಾಲ್ ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ, ಇವು 4 ಅಂಶ. ಇದರಲ್ಲಿ 60 ದಿನದ ಬೆಳೆ ಉದ್ದು, ಹೆಸರು. ಜೂನ್ ತಿಂಗಳಲ್ಲಿ ಬಿತ್ತಣಿಕೆ ಆಗಿತ್ತು ಅಂತಂದ್ರೆ ಜುಲೈ 60 ದಿನದಲ್ಲಿ 2 ತಿಂಗಳಲ್ಲಿ ಬೆಳೆ ರೈತರ ಕೈಗೆ ರೊಕ್ಕ ಸೇರ್ತಕ್ಕಂಥ ಪರಿಸ್ಥಿತಿ ಉದ್ದು, ಹೆಸರು ಸರ್. ಇದರಲ್ಲಿ ಏನಾಗಿದೆ, ಈ ವರ್ಷ ಯಾವುದೇ ಕಾರಣಕ್ಕೂ ಮಳೆ ಬೀಳಾದ ಕಾರಣಕ್ಕಾಗಿ ಉದ್ದು, ಹೆಸರು ಬಿತ್ತಣಿಕೆ ಆಗಿಲ್ಲ, ಹತ್ತಿ ನಾಟಿ ಆಗಿಲ್ಲ, ಆಮೇಲೆ ಸೋಯಾ ಬಿತ್ತಣಿಕೆ ಆಗಿಲ್ಲ. ಇದು ಮುಂಗಾರು ಬೆಳೆಯನ್ನ ಸಂಪೂರ್ಣವಾಗಿ ರೈತರಿಗೆ ಕೈ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಮುಂದಿನ ಲಾಗೋಡಿಗೆಯಾಗಿ ಆ ರೊಕ್ಕನ ಕೈಗೆ ಸೇರ್ತಕ್ಕಂಥ ರೈತರಿಗೆ ಉದ್ದು, ಹೆಸರಿನ ಮಾರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಹಿಂಗಾರು ಬಿತ್ತನೆಗಾಗಿ ಅದನ್ನ ಅನುಕೂಲ ಆಗ್ತಿತ್ತು. ಹಾಗಾಗಿರೋದ್ರಿಂದ ಈ ವರ್ಷ 100ಕ್ಕೆ 40% ಮಳೆ ಕಮ್ಮಾಗಿರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ಮುಂಗಾರು ಬಿತ್ತನೆಯನ್ನ ಕುಂಠಿತವಾಗಿರ್ತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ. ಇದರಲ್ಲಿ ವಾಡಿಕೆಯಷ್ಟು ಮಳೆ ಕಮ್ಮಾಗಿರೋದ್ರಿಂದ ಈ ವರ್ಷ ದನ ಕರುಗಳೇನು ಕೂಡ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ತುಂಬಾ ಪರಿಸ್ಥಿತಿಯನ್ನ ಗಂಭೀರ ಎದುರಿಸ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ಜುಲೈ 15 ಅಥವಾ 20 ಮುಗಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಳೆ ಇರಲಾರ ಕಾರಣಕ್ಕೆ ದನ ಕರುಗಳನ್ನು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ, ಕಣಿಕೆ ಗೋಶಾಲೆ ಸಂಬಂಧಪಟ್ಟ ಸರ್ಕಾರ ಯಾವುದೇ ಕಾರಣಕ್ಕೂ ಗಮನಿಸ್ತಾ ಇಲ್ಲ. ಆದ್ರೆ ಮಳೆ ಬಿದ್ದು 15 ದಿನ ಅಲ್ಲ ಸರ್, 20-25 ದಿನವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹುಲ್ಲಾಗೋದಿಲ್ಲ. ಹಾಗಾಗಿರೋ ದನ ಕರುಗಳನ್ನು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದೀವಿ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮ್ಮಲ್ಲಿ ಅಫ್ಜಲ್ಪುರ್, ಭೀಮಾ, ಗುಲ್ಬರ್ಗ ಜಿಲ್ಲೆಯಲ್ಲಿ ಭೀಮಾ ನದಿ, ನಮ್ಮ ಭೀಮಾ ನದಿ ಬತ್ತೋಗಿದೆ. ಭೀಮಾ ನದಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಆ ಭಾಗ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಕಬ್ಬು ಬೆಳೆಗಾರರನ್ನ ಇದ್ದಾರೆ. ಕಬ್ಬನ್ನ ಅದ್ರ ಮೇಲೆ ಅವಲಂಬಿತರಾಗಿ ಕಬ್ಬು ಬೆಳೀತಕ್ಕಂಥ ರೈತರು 1 ವರ್ಷದ ಬೆಳಿ ಸರ್. ಇಂತಹ ಸಂದರ್ಭದಲ್ಲಿ ಭೀಮಾ ಬತ್ತಿರೋದ್ರಿಂದ ಯಾವ ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಮ್ ಏನಿದೆ, ನಮ್ಮ ಕರ್ನಾಟಕದ ನೀರಿನ ಪಾಲು 15 TMC ನೀರು ನಮ್ಮ ಭಾಗದಲ್ಲಿ ಹರಿದು ಹೋಗ್ತಕ್ಕಂಥದ್ದು. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲೇನೆ ಇವತ್ತು ಅನುಕೂಲ ಆಗ್ತಕ್ಕಂಥದ್ದು ಉಜ್ನಿ ಡ್ಯಾಮಿನಿಂದ ಭೀಮಾ ನದಿಯಿಂದ ಬರ್ತಕ್ಕಂಥ ನೀರು, ಆಲ್ಮಟ್ಟಿ ಡ್ಯಾಮ್ನಿಂದ ಬರ್ತಕ್ಕಂಥ ನೀರು ಭೀಮಾ ನದಿ ಬತ್ತೋದ್ರು ಕೂಡ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಿಡಿಸ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ, ಮಹಾರಾಷ್ಟ್ರ ರಾಜ್ಯದ ಸರ್ಕಾರ, ಕೇಂದ್ರ ಸರ್ಕಾರ ಇವರು ಮೂವರು ಮಧ್ಯಪ್ರವೇಶ ಮಾಡಿ ಕರ್ನಾಟಕ ಮತ್ತು ರಾಜ್ಯ ಮಹಾರಾಷ್ಟ್ರ ಎರಡೂ ಸರ್ಕಾರಗಳನ್ನ ಜಂಟಿ ಸಭೆ ನಡೆಸಿ ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಇವತ್ತಿನ ಸರ್ಕಾರಗಳನ್ನ, ನಮ್ಮನ್ನ ಆಳ್ತಕ್ಕಂಥ ಎರಡೂ ಸರ್ಕಾರಗಳನ್ನ ಮನಸ್ಸು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇದೆ ಒಂದು. ಇನ್ನು ಮೂರನೇ ಅಂಶ ಏನು ಅಂತ ಕೇಳಿದ್ರೆ, ನಮ್ಮ ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗಲಾರ ಕಾರಣಕ್ಕಾಗಿ ಇವತ್ತು ರೈತರ ರೊಕ್ಕದ ಮೇಲೆ ಉದ್ದು, ಹೆಸರು ಕೈ ಕೊಟ್ಟಿರೋದ್ರಿಂದ, ಮುಂಗಾರು ಬಿತ್ತಣಿಕೆ ಕುಂಠಿತ ಆಗಿರೋದ್ರಿಂದ, ತೊಗರಿಯ ನಾಡು ಕಲ್ಯಾಣ ಕರ್ನಾಟಕ ಭಾಗ ಸಂಪೂರ್ಣವಾಗಿ ಕುಂಠಿತ ಆಗಿರೋದ್ರಿಂದ ಇವತ್ತು ಬರಗಾಲ ಘೋಷಣೆ ಮಾಡಕ್ಕೆ ಈ ಸರ್ಕಾರಕ್ಕೆ ಏನಾಗಿದೆ ಅಂತಕ್ಕಂಥ ಮಾತನ್ನ ಇವತ್ತು ಕೇಳಕ್ ಬಯಸ್ತಾ ಇದೀವಿ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಈಗಲಾದ್ರೂ ಕೂಡ ಇವತ್ತು ಮುಂಗಾರು ಬಿತ್ತಣಿಕೆ ಕೈ ಕೊಟ್ಟಿರೋದ್ರಿಂದ ರೈತರ ರೊಕ್ಕದ ಮಾಲನ್ನ ಕೈ ಬರಲಾರ ಕಾರಣಕ್ಕಾಗಿ ಬರಗಾಲ ಘೋಷಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಬರಗಾಲನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಿದ್ದೀವಿ. ಜೊತೆಯಲ್ಲಿ ಹೋದ ವರ್ಷ ಹೋದ ವರ್ಷ ಈ ಅತಿವೃಷ್ಟಿ ಮಳೆಯಿಂದ ನಮ್ಮಲ್ಲಿ ಭಾಗದ ತೊಗರಿ ರೊಕ್ಕದ ಮಲು, ತೊಗರಿಯ ನಾಡು ಕಲ್ಯಾಣ ಕರ್ನಾಟಕ ಭಾಗ ಕಂಪ್ಲೀಟ್ ಆಗಿ ಸರ್ವನಾಶ ಆಗೋಯ್ತು. ರೈತರನ್ನ ಕುಸಿದು ಹೋಗ್ಬಿಟ್ರು. ಆಮೇಲೆ ಅಚ್ಚಿ ವರ್ಷ ಮಳೆಯನ್ನ ಇವತ್ತು ಯಾವ ಟೈಮ್ ನಲ್ಲಿ ಮಳೆ ಬರಬೇಕಾಗಿತ್ತೋ ಮಳೆ ಬರಲಾರ ಕಾರಣಕ್ಕಾಗಿ ನೆಟೆ ರೋಗದಿಂದ ಅಚ್ಚಿ ವರ್ಷ 2 ವರ್ಷದ ಬ್ಯಾಕ್ ನೆಟೆ ರೋಗದಿಂದ ತೊಗರಿ ಸಂಪೂರ್ಣವಾಗಿ 2,95,000 ಹೆಕ್ಟೇರ್ ಸಂಪೂರ್ಣವಾಗಿ ಸರ್ವನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ರೈತರ ನೆರವಿಗೆ ಬರಲಾರದಂತ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ನೀತಿ ಏನಿದೆ ಇದು ರೈತ ವಿರೋಧಿ ಧೋರಣೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಹಂಗಾಗ್ಬಾರ್ದು ಅನ್ನೋ ಮಾತನ್ನ ಹೇಳ್ಕೊಳ್ತಿದ್ರ ಜೊತೆಯಲ್ಲಿ ಇನ್ನೊಂದು ಪಾಯಿಂಟ್, ಇವತ್ತು ಒಂದು ಮಾತನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೆ ಕಟಾವ್ ವಿಮಾ ಪರಿಹಾರದ ಹಣ ಇವತ್ತು ಅಂದಾಜು ಹೇಳ್ತಾ ಇದ್ದೀನಿ
ಒಂದೇ ಒಂದು ಗುಲ್ಬರ್ಗ ಜಿಲ್ಲೆ ತೊಗರಿಯ ನಾಡಿನ ಒಂದು ಉದಾಹರಣೆ ಕೊಡ್ಬೇಕಾದ್ರೆ 2,85,000 ಜನ ರೈತರ ಅಂದಾಜು 300 ಕೋಟಿಗಿಂತ ಅಧಿಕ ದುಡ್ಡು ಒಂದು ಜಿಲ್ಲೆದು. ಅಂದ್ರೆ ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿರ್ತಕ್ಕಂಥದ್ದು ಬೆಳೆ ಕಟಾವು ವಿಮಾ ಪರಿಹಾರದ ಹಣ ಬಿಡುಗಡೆಯನ್ನು ಕೂಡ ಮಾಡಲಾರ್ದೇನೆ ಇರ್ತಕ್ಕಂಥದ್ದು. ಇಂಥ ಟೈಮ್ನಲ್ಲಿ ಹಣ ಬಿಡುಗಡೆ ಮಾಡಿದ್ರೆ ರೈತರು ಮುಂಗಾರು ಬಿತ್ತನೆಗಾಗಿ ಬೀಜ ಖರೀದಿ ಮಾಡಕ್ಕೆ, ಗೊಬ್ಬರ ಖರೀದಿ ಮಾಡಕ್ಕೆ, ಲಾಗೋಡಿಗಾಗಿ, ಬುಕ್ಕ ಇಂಥವೆಲ್ಲ ಲಾಗೋಡಿಗಾಗಿ ಅಲ್ಲ ಸರ್ ನಿಮ್ ಭಾಗದ ಮಿನಿಸ್ಟರ್ ಸರ್, ಕಲಬುರಗಿ ಭಾಗದ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಬೇರೆ ಬೇರೆ ವಿಚಾರ ಮಾತಾಡ್ತಾರೆ. ನಿಮ್ಮ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಮಾತಾಡಲ್ವಾ? ರೈತರ ಪರಿಸ್ಥಿತಿ ಬಗ್ಗೆ ಮಾತಾಡಲ್ವೇ? ಸರ್, ನಾವು ಹಲವಾರು ಬಾರಿ ಅವರು ಆಫೀಸ್ಗೆ ಹೋಗಿ ಮನಿ ಪತ್ರನ ಕೊಟ್ಟಿವಿ. ಮೊನ್ನೆ ಕೂಡ ನಾನು ಬೆಂಗಳೂರು ವಿಧಾನಸೌಧ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಚಂಬರ್ ಕಚೇರಿಗೆ ಹೋಗಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ಕಂಪ್ಲೀಟ್ ಆಗಿ ರೈತರ ಸಮಸ್ಯೆ ಇದೆ. ಮುಂಗಾರು ಅಲ್ಪ ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಕೆಲವರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಒಣಮಣ್ಣಿನಲ್ಲಿ ಬಿತ್ತಕ್ಕಂತ ಪರಿಸ್ಥಿತಿ ಇದೆ ಸರ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವರು ಮಡ್ಡಿ ಭೂಮಿಯಲ್ಲಿ ಆ ಒಣಮಣ್ಣಿನಲ್ಲಿ ಬಿತ್ತಿರ್ತಕ್ಕಂಥವ್ರು ಸ್ವಲ್ಪ ಚೂರು ಮಳೆ ಬಿದ್ದಿರೋದ್ರಿಂದ ಆ ತೇವಾಂಶ ಸ್ವಲ್ಪ ಹಗುರು ಆಗಿ ಹಸಿ ಇರೋದ್ರಿಂದ ಮೊಳಕೆ ಹೊಡೆದು ಬಿಸಿಲಿನ ತಾಪಮಾನಕ್ಕಾಗಿ ಇಡೀ ಆ ಬೆಳೆಯನ್ನು ಕೂಡ ಬಾಡಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ಗಮನ ಹರಿಸಿಕೆಯಿಂದ ತಕ್ಷಣದ ಒಂದು ಜಿಲ್ಲಾ ಮಟ್ಟದ ರೈತರ ಸಭೆ ಕರಿಬೇಕು. ರಾಜ್ಯ ಮಟ್ಟದ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಸಂಬಂಧಪಟ್ಟಂಗ ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಿದೆ, ದನಕರಗಳ ಪರಿಸ್ಥಿತಿ ಏನಿದೆ, ನೀರಿನ ಪರಿಸ್ಥಿತಿ ಏನಿದೆ, ನದಿಗಳ ನೀರಿನ ಪರಿಸ್ಥಿತಿ ಏನಿದೆ, ಪರಿಹಾರದ ಪರಿಸ್ಥಿತಿ ಏನಿದೆ, ರೈತರ ಸಂಕಷ್ಟದಲ್ಲಿ ಎಷ್ಟು ಒದ್ದಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನನ್ನ ನಿರ್ಧಾರ ತಗೋಬೇಕು ಅಂತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಓಕೆ ಮಾತಾಡ್ತೀನಿ. ಈಗ ರಾಘವೇಂದ್ರ ಅವರಿದ್ದಾರೆ, ಸಂಶೋಧಕರು. ಸರ್, ಏನು ಹೇಳ್ತೀರಿ? ಈಗ ಆಲ್ಮೋಸ್ಟ್ ಎಲ್ಲ ಡ್ಯಾಮ್ಗಳು ಸಹ ಬರಿದಾಗ್ತಾ ಇದೆ. ಲಾಸ್ಟ್ ಟೈಮ್ ಇಷ್ಟೊತ್ತಿಗಾಗಲೇ ಎಲ್ಲ ಟೋಟಲ್ ನಮ್ಮ ರಾಜ್ಯದಲ್ಲಿ 400 TMC ಇತ್ತು ನೀರು ಎಲ್ಲ ಡ್ಯಾಮ್ಗಳಲ್ಲಿ. ಆದರೆ ಈಗ ಅದು ಅರ್ಧಕ್ಕೆ ಬಂದಿದೆ. KRSನಲ್ಲಂತೂ ನೀರೇ ಇಲ್ಲ ಅನ್ನುವಂಥದ್ದು. ಸೊ ಏನು ಹೇಳ್ತೀರಿ ಅಂತ? ಎಲ್ನಿನ ಎಫೆಕ್ಟ್ ಅಂತ ಏನು ನಾವು ಮಾತಾಡ್ತಿದ್ದೀವಿ, ಜಾಗತಿಕ ತಾಪಮಾನ ಏರಿಕೆಯಿಂದ ಆಗ್ತಾ ಇರುವಂಥದ್ದು, ನಾವು ಅಳವಡಿಸ್ಕೊಂಡಿರ್ತಕ್ಕಂಥ ಆಧುನಿಕ ಜೀವನ ಶೈಲಿಯಿಂದ ಆಗ್ತಾ ಇರ್ತಕ್ಕಂಥದ್ದು, ನಗರೀಕರಣ, ಔದ್ಯೋಗೀಕರಣ, ಕೈಗಾರಿಕೀಕರಣ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಜಾಗತಿಕ ಕುಟುಂಬ ಅಂತ ನಮ್ಮದು ಮಾಡ್ಕೊಂಡ್ಮೇಲೆ ನಮ್ಮಲ್ಲಾದಂಥ ದುಷ್ಪರಿಣಾಮಕ್ಕೆ ನಾವು ಮಾತ್ರ ಹೊಣೆಯಾಗ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜಗತ್ತಿನ ಯಾವುದೇ ಭಾಗದಲ್ಲಿ ಪರಿಸರದ ಮೇಲೆ ನಾವು ಅತ್ಯಾಚಾರ ಮಾಡ್ತಾ ಇದ್ರೆ ಅದರ ಪ್ರಭಾವ ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಂದು ದೇಶದ ಮೇಲೂ ಹಾಗೇ ಆಗುತ್ತೆ. ಇದು ಒಂದು ಆವರ್ತದಲ್ಲಿ ನಡೆಯುವಂಥ ಪ್ರಕ್ರಿಯೆ. ಎಲ್ಲಿನೋ ಏನು ಪರ್ಮನೆಂಟ್ ಫೆನಾಮಿನಾನ್ ಅಲ್ಲ, ದೀರ್ಘಾವಧಿಯ ಅಥವಾ ಶಾಶ್ವತವಾದಂಥ ಪ್ರಕ್ರಿಯೆ ಅಲ್ಲ. ಪ್ರತಿ 7ರಿಂದ 9 ವರ್ಷಕ್ಕೊಂದ್ಸರ್ತಿ ಎಲ್ಲಿನೋ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದಕ್ಕೆ ಸೂಪರ್ ಎಲ್ಲಿನೋ ಅಂತ ಹೇಳ್ತಾರೆ. ಸೂಪರ್ ಎಲ್ಲಿನೋ ಅಂತ ಹೇಳಿದ್ರೆ ಈ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ನೀವು ಹೈ ಫ್ಲೇಮಲ್ಲಿ ಇಟ್ಟ ಹಾಗೆ. ಅಟ್ಲೀಸ್ಟ್ ಮದ್ಯದ ಪ್ರಮಾಣದಲ್ಲಿದ್ದಾಗ ನಾವು ಎಚ್ಚೆತ್ಕೋಬೇಕಾಗಿತ್ತು, ಮಾಡಿಲ್ಲ. ಎಲ್ಲದಕ್ಕೂ ಹಣ ಒದಗಿಸ್ತಕ್ಕಂಥ ಸರ್ಕಾರ ಈ ಹೂಳೆತ್ತಕ್ಕೆ ಯಾಕೆ ಹಣ ಒದಗಿಸಲ್ಲ? ಮೊದಲನೇ ಪ್ರಶ್ನೆ. ಯೋಜನೆಗಳು ಘೋಷಣಾ ಪತ್ರಗಳಲ್ಲಿ ಉಳ್ಕೊಂಡಿವೆ, ಪಾದಯಾತ್ರೆಗಳಲ್ಲಿ ಉಳ್ಕೊಂಡಿವೆ ಬಿಟ್ಟರೆ ನಮಗೆ ಆ ಬದ್ಧತೆ ಇದೆಯಾ? ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಬದ್ಧತೆ ಇದೆಯಾ? ಎಷ್ಟು ಹಣವನ್ನು ನಾವು ಬಜೆಟ್ನಲ್ಲಿ ಕೊಟ್ಟಿದ್ದೀವಿ? ಯಾಕೆಂದರೆ ಕರ್ನಾಟಕ ಬೇರೆಲ್ಲ ರಂಗಗಳಲ್ಲಿ ಒಳ್ಳೊಳ್ಳೆ ಹೆಸರು ಮಾಡಿದ್ದ ಹಾಗೇನೆ ಮತ್ತೊಂದು ವಿಷಯಕ್ಕೆ ತುಂಬ ಖ್ಯಾತಿ ಪಡೆದಂತಹ ರಾಜ್ಯ. ಇದು ಕೆರೆಗಳ ನಾಡು ಕರ್ನಾಟಕ. ಹೌದು. ಸರಿಸುಮಾರು ನಾನು ದತ್ತಾಂಶನ ಸಂಗ್ರಹ ಮಾಡ್ತಾ ಇದ್ದೆ. ಸರಿಸುಮಾರು 37,000ದಿಂದ 41,000 ಕೆರೆಗಳಿವೆ. ಈ ಮಳೆ ಹೆಚ್ಚು ಪ್ರಮಾಣದಲ್ಲಿ ಬೀಳ್ತಕ್ಕಂಥ ನಮ್ಮ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ, ಕರಾವಳಿ ತೀರದಲ್ಲಿ ಕೆರೆಗಳಿಲ್ಲ. ಯಾಕೆಂದರೆ ಅವ್ರಿಗೆ ಯಥೇಚ್ಛವಾಗಿ ಮಳೆ ಬರುತ್ತೆ ಅಂತ. ಒಂದು ವೇಳೆ ಅಲ್ಲಿ ಮಳೆ ಕೈ ಕೊಟ್ಟರೆ ಏನು ಗತಿ ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀವಾ? ಯಾಕೆಂದರೆ ಎಲ್ನಿನೋ ಫೆನಾಮಿನಾ ಕೇವಲ ಈ ಬಯಲು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಈ ಯುದ್ಧ ಶಸ್ತ್ರಾಭ್ಯಾಸವನ್ನು ಬಿಟ್ಟು 20 ವರ್ಷದ ನಂತರ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ಒಂದಷ್ಟು ಕೆರೆಗಳನ್ನು ಕಟ್ಟಿ ನಾಳೆ ದಿವಸ ಅಲ್ಲಿ ಸಂಕಷ್ಟ. ಬೆಂಗಳೂರಲ್ಲಿದ್ದ 500 ಕೆರೆಗಳನ್ನೇ ನೀರು ಕುಡಿದಿದೆ. ಬೆಂಗಳೂರದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಓಡ್ತಿದೆ ರೇಟು. ಹಾಗಾಗಿ ಇಲ್ಲಿ ಕೆರೆಗಳು ಅಂತ ಹೇಳಿದ್ರೆ ಕೆರೆಗಳನ್ನ ಕೇರಿಗಳಾಗಿ ಮಾಡುವಂತ ಮನೋಧರ್ಮಕ್ಕೆ ಬಂದ್ಬಿಟ್ಟಿದ್ದೇವೆ ಎಲ್ಲರೂ. 369 ವಾರ್ಡ್ ಮಾಡೋ ಬದಲು ಒಂದೊಂದು ಕೆರೆನ ಒಂದೊಂದು ವಾರ್ಡ್ನಲ್ಲಿ ಡೆವಲಪ್ ಮಾಡ್ತೀನಿ ಅನ್ನೋರು ಇಲ್ಲ ಸರ್ ರಾಜಕಾರಣಿಗಳು. ಡೆವಲಪ್ ಮಾಡೋದು ಬೇಡ, ಇರೋ ಕೆರೆಗಳನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಎಲ್ಲ ಕೆರೆಗಳ ಮೇಲೆ ಕಣ್ಣಿದೆ ಇವತ್ತು. ಯಾಕೆಂದ್ರೆ ಇಟ್ಸ್ ಎ ರಿಯಲ್ ಎಸ್ಟೇಟ್ ಅವೆನ್ಯೂ ಅಂತಂದು ಹೇಳಿ ಬಂದ್ಬಿಟ್ಟಿದೆ. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಮಾತಾಡ್ಕೋಬೇಕಾಗಿರುವಂಥದ್ದು, ಎಲ್ಲಿ ತನಕ ಮನುಷ್ಯ ಪ್ರಕೃತಿಯ ಜೊತೆ ಸಮತೋಲನವನ್ನು ಸಾಧಿಸಿಕೊಂಡು ಶರಣಾಗತಿಯನ್ನು ತೋರಿಸಿ ಬದುಕೋದಿಲ್ಲ, ಈ ಥರದ ಅಡ್ಡ ಪರಿಣಾಮಗಳು ಶಾಶ್ವತ. ಪ್ರಕೃತಿ ನಮ್ಮ ಎಲ್ಲರಿಗಂತ ದೊಡ್ಡದು. ನಾವು ಎಲ್ಲಿ ತನಕ ಅದರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀವಿ, ಅದು ತನಗೆ ಬೇಕಾದಂಥ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗುತ್ತೆ.
ಈ 2030 ತನಕ ನಾನು ಪ್ರಿಡಿಕ್ಷನ್ಸ್ ನೋಡ್ತಿದ್ದೆ. 2030 ತನಕ ಈ ಹೊಯ್ದಾಟ ಇದ್ದೇ ಇದೆ ಮಳೆ ನೀರಿಂದು. ಅನ್ಫಾರ್ಚುನೇಟ್ಲಿ ನಾವು ಘಟ್ಟ ಪ್ರದೇಶದಲ್ಲಿರೋರು, ಬಹುಶಃ ದಖನ್ ಪ್ರಸ್ಥಭೂಮಿಯ ಎಲ್ಲ ರಾಜ್ಯಗಳು ಕೂಡ ನಾವು ಮಳೆ ಆಧಾರ ಮಾಡಿ ಇರುವಂಥ ನದಿಗಳೇ ಇರೋದು. ನಮಗೆ ಹಿಮಗಡ್ಡೆಗಳ ಕರಿಗೆ ನೀರು ಬರೋದಿಲ್ಲ. ಎಲ್ಲಿ ಹೋಯ್ತು ಉತ್ತರದ ರಾಜ್ಯಗಳನ್ನು ದಕ್ಷಿಣಕ್ಕೆ ಸಂಪರ್ಕ ಮಾಡುವಂಥ ಯೋಜನೆ ಏನಾಯಿತೋ ಗೊತ್ತಿಲ್ಲ, ಹಾಳಾಗೋಗ್ಲಿ. ನಮ್ಮಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ನೀರು ಸಮುದ್ರದ ಪಾಲಾಗ್ತಕ್ಕಂಥ ನದಿಗಳನ್ನು ನಮ್ಮದೇ ಇನ್ನು ಬೇರೆ ನದಿಗಳಿಗೆ ಜೋಡಿಸ್ಬೋದಿತ್ತಲ್ಲ, ಆ ಇಚ್ಛಾಶಕ್ತಿ ಯಾಕೆ ಕಾಣೋದಿಲ್ಲ? ಆಂಧ್ರದವ್ರು ಮಾಡಿದ್ದಾರೆ. ಕೃಷ್ಣಾ ನದಿಯ ನೀರು ಇವತ್ತು ಈ ಗಡಿ ಪ್ರದೇಶಕ್ಕೆ ಬಂದಿದೆ. ಕೃಷ್ಣ ಇಲ್ಲೇನು ಹರಿಯೋದಿಲ್ಲ, ನಾಲೆಗಳ ಮೂಲಕ ತಂದುಕೊಂಡಿದ್ದಾರೆ. ತನ್ಮೂಲಕ ಆ ಜನರ ಭಾವನೆಯನ್ನು ನೀಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಮ್ಮವ್ರಿಗೆ ಯಾಕೆ ಆ ಇಚ್ಛಾಶಕ್ತಿ ಕಾಣೋದಿಲ್ಲ? ಮಾಡಿ 6 ತಿಂಗಳು ಚುನಾವಣಾ ರಾಜಕೀಯ ಮಾಡಿ 4.5 ವರ್ಷ ಅಭಿವೃದ್ಧಿ ರಾಜಕಾರಣ ಮಾಡಿ ಪ್ರಾಜೆಕ್ಟ್ ಅದು ಎತ್ತೆಲ್ಲಿದೆ ಹೊಳೆ ಎಲ್ಲಿದೆ ಗೊತ್ತಾಗ್ತಿಲ್ಲ ಈಗ. ಹಂಗಾಗಿದೆ ಏನ್ ಅಂತಾರಾಜ್ಯ ವಿವಾದ ಇದೆ. ಕಳೆದ ಬಾರಿನೂ ಅದ್ರ ಬಗ್ಗೆನೇ ನಾನು ಮಾತಾಡಿದ್ದೆ. ಇಲ್ಲಿ ನೀರಿನ ಕ್ಷಾಮ ಅಂದ್ರೆ ಕೇವಲ ಬೆಂಗಳೂರದು ಅಂತ ಅನ್ಕೋಬೇಡಿ. ಬೆಂಗಳೂರಿಂದ ಬಹಳ ದೊಡ್ಡ ಕ್ಷಾಮ. ಯಾಕೆಂದ್ರೆ ನಮ್ಮಲ್ಲಿ ಇವತ್ತಿಗೂ ಮಳೆ ನೀರನ್ನ ಕೊಯ್ಲು ಮಾಡ್ತಕ್ಕಂಥದ್ದನ್ನ ಬದ್ಧತೆಯಿಂದ ಮಾಡ್ತಕ್ಕಂಥ ಮನೋಧರ್ಮ ಇಲ್ಲ ಸುಮಾರು ಜನಕ್ಕೆ. ಈಗ ನಾನಿರುವಂಥ ಅಪಾರ್ಟ್ಮೆಂಟಲ್ಲಿ ನಾನು ಮಾಡಿಸಿದ್ದೇನೆ. ಒಂದು ದಿವಸ ಭರ್ಜರಿ ಮಳೆ ಬಂತು ಅಂತ ಹೇಳಿದ್ರೆ 60,000 ಲೀಟರ್ ನೀರನ್ನ ನೇರವಾಗಿ ಬಳಸ್ತೀವಿ ನಾವು. ಯಾಕೆ ಎಲ್ಲ ಕಡೆ ಇದು ಮಾಡಬಾರ್ದು? ಇದೇನು ಸರ್ಕಾರ ಕಾನೂನು ಮಾಡಬೇಕಾ? ಕಂಪಲ್ಸರಿ ಮಾಡಿದ್ರಲ್ಲ ರೈನ್ ಹಾರ್ವೆಸ್ಟರ್. ಒಂದು ದಯಮಾಡಿ ತಿಳ್ಕೊಳ್ಳಿ, ವೇರ್ ಮೋರ್ಸ್ ಆರ್ ಅಡೆಕ್ವೇಟ್ ಲಾಸ್ ಆರ್ ಅನ್ನೆಸೆಸರಿ. ಇದು ಮಾಡಬೇಕು ಅನ್ನೋ ಬದ್ಧತೆ ನನಗಿದ್ರೆ ಕಾನೂನು ಅಗತ್ಯ ಇಲ್ಲ. ಇದು ಮಾಡಬೇಕು ಅನ್ನೋ ಬದ್ಧತೆ ನನಗಿಲ್ಲದೆ ಇದ್ರೆ ಲಾಸ್ ಆರ್ ಯೂಸ್ಲೆಸ್. ಕಾನೂನು ಇದ್ರೂ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತೀವಿ ನಾವು. 100 ಕೋಟಿ ಮೇಲೆ ನಮ್ಮಲ್ಲಿ ಈ ವಾಹನ ನಿಯಮಗಳನ್ನು ಉಲ್ಲಂಘನೆ ಮಾಡೋದ್ರಿಂದ ಶುಲ್ಕ ಸಂಗ್ರಹ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮದು ಸಭ್ಯ ಸಮಾಜನ? ಈ ಕಾನೂನಿಂದ ಆಗೋದಿಲ್ಲ ಸರ್. ನಮಗೆ ಅರಿವು ಬರಬೇಕು, ಅರಿವು ಹುಟ್ಟಬೇಕು ನಮಗೆ. ರಾಜಕೀಯ ಪಕ್ಷಗಳನ್ನ ಬರೀ ದೂರ್ತಾ ಕೂತ್ರೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅವ್ರದೇ ಆದಂಥ ಕಂಪಲ್ಷನ್ಸ್ ಇವೆ. ಅದ್ರ ಆಚೆಗೆ ಬಂದು ಮಾಡೋದಿಲ್ಲ ಅವರು. ನನ್ನ ಹಂತದಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬ ಮನೆ ಓನರು ನಾನು ಮಳೆ ನೀರನ್ನ ಕೊಯ್ಲು ಮಾಡ್ಕೊಂಡಿದ್ದೇನಾ? ಬಹಳ ಮುಖ್ಯವಾಗಿ ನೀರನ್ನ ಇತಿ ಮಿತಿಯಲ್ಲಿ ಬಳಸ್ತಾ ಇದ್ದೇನಾ? ಮೊದಲು ಈ ಶವರ್ಸನ್ನು ಬಂದ್ ಮಾಡಿ ನಾನು ಮಾಡ್ಕೊಂಡಿದ್ದೇನೆ. 45 ಲೀಟರ್ ವೇಸ್ಟ್ ಆಗುತ್ತೆ ಒಬ್ಬರು ಸ್ನಾನಕ್ಕೆ ಹೋದ್ರೆ. ಸಿದ್ಧಗಂಗಾ ಸ್ವಾಮಿಗಳಂತವ್ರು 9 ಲೀಟರ್ ಮುಗಿಸೋರಂತೆ. ಅವ್ರಿಗನ ನಾವೇನು ಶ್ರೇಷ್ಠರಲ್ಲ ಯಾರೂ. ಅದು ದಿನ ಸ್ನಾನ ಮಾಡೋದ್ರಿಂದ ಅಷ್ಟೇನು ಕೊಳೆ ಇರೋದಿಲ್ಲ ಅನ್ಕೊಂಡಿದ್ದೀನಿ. ಮನಸ್ಸಿನ ಕೊಳೆ ತೆಗಿಯೋಕ್ಕಾಗಲ್ಲ. ಶವರ್ಸನ್ನು ಬಂದ್ ಮಾಡಿ ಈಗ ಕ್ಷಾಮ ಘೋಷಣೆ ಮಾಡಿ ಅನ್ನೋದು ಹಕ್ಕೊತ್ತಾಯ, ಒಪ್ಕೊಳ್ತೇನೆ. ಅದಕ್ಕೆ ಅದರದ್ದೇ ಆದಂಥ ಪ್ರಕ್ರಿಯೆ ಇದೆ. ಅನ್ಫಾರ್ಚುನೇಟ್ಲಿ ಬ್ರಿಟಿಷರು ಹಾಕಿಕೊಟ್ಟಿದ್ದಂಥ ಮಾನದಂಡನ ಇವತ್ತು ಅನುಸರಿಸ್ತಾ ಇದ್ದೀವಂತೆ ನಾವು. ಅಕ್ಟೋಬರ್ 28 ಕಡೆ ದಿನ ಮಳೆ ಬರುತ್ತಾ ಇಲ್ವಾ ಅಂತ ಹೇಳಿ ಡಿಸೈಡ್ ಮಾಡೋದಕ್ಕೆ. ತದನಂತರವೇ ಕ್ಷಾಮವಾ ಇಲ್ವಾ ಅಂತ ಹೇಳಿ, ಬರಗಾಲವಾ ಇಲ್ವಾ ಅಂತ ಹೇಳಿ ಘೋಷಣೆ ಮಾಡ್ಕೊಂಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅನುಚಾನವಾಗಿ ನಾವು ಪಾಲಿಸ್ಕೊಂಡು ಬಂದ್ಬಿಡ್ತಾ ಇದ್ದೇವೆ. ರಿವಿಸಿಟ್ ಮಾಡಬೇಕು, ಅದನ್ನು ತಾತ್ಕಾಲಿಕವಾದಂಥ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಆಮೇಲೆ ಈಗ ಏನು ಇವತ್ತು ನೀರು ಉಳ್ಕೊಂಡಿದೆ, ಇದು ಡೆಡ್ ಸ್ಟೋರೇಜ್ ಸರ್, ಬಳಸಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಈ ಬೇಸಿಗೆನಲ್ಲಿ ನಾವು ಹೂಳೆತ್ತಿದ್ವಾ? ಹೆಚ್ಚು ನೀರಂತ ಬರ ಅಂತ ಘೋಷಣೆ ಆದಂಥ ಸಂದರ್ಭ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಬರ ಅಂತ ಯಾವಾಗ ಘೋಷಣೆ ಆಗ್ತಿತ್ತಂದ್ರೆ ರೈತರ ಬಲಿಯಾಗಬೇಕು, ರೈತರು ಸಾಯಬೇಕು, ಆವಾಗಲೇ ಬರ ಅಂತ ಘೋಷಣೆ ಮಾಡುವಂಥ ಸರ್ಕಾರ. ಅಂಥ ಒಂದು ವಿಪರ್ಯಾಸ. ಸರ್ ಏನು ಹೇಳ್ತೀರಿ? ಈಗ ಈ ಎಲ್ನಿನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ. ಈ ಹವಾಮಾನ ವೈಪರೀತ್ಯ ಅಥವಾ ಈ ಬದಲಾವಣೆ ಯಾವ ರೀತಿಯಾಗಿ ಆಗುತ್ತೆ, ಈ ಪರಿಸ್ಥಿತಿಗೆ ಕಾರಣ ಏನು ಅಂತ? ಎಲ್ಲ ಖಂಡಿತ ಹೇಳ್ತೀನಿ. ಮಿಸ್ಟರ್ ರಾಘವೇಂದ್ರ ಅವರು ಎಲ್ನಿನೋ ವಿಷಯ ಎತ್ತಿದ್ರು, ನಾನು ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ಅವರು ನಾರ್ತ್ ಕರ್ನಾಟಕದವ್ರು ಮಾತಾಡಿದ್ರು, ಅವರು ಟವಲ ಕಡಿಯವರು ಶರಣಬಸಪ್ಪನವ್ರು ಚೆನ್ನಾಗಿ ಹೇಳಿದ್ರು. ರೈತರು ಅಲ್ಲಿ ಕಂಗೆಟ್ರೆ ಪರಿಣಾಮ ನಗರದ ಮೇಲೆ. ಅಲ್ಲಿನ ರೈತರು ಬಡವರು ಗುಳೆ ಬರ್ತಾರೆ ನಗರಗಳಿಗೆ. ಇಲ್ಲಿ ಬಂದು ಬೀದಿನಲ್ಲಿ ಇದ್ಕೊಂಡು ಅವ್ರಿಗೇನು ನೆಲೆ ಇಲ್ಲ, ಇಲ್ಲಿ ಹಾರಿಬಲ್ ಲೈಫ್ ಲೀಡ್ ಮಾಡ್ತಾರೆ. ಕ್ರೈಮ್ ಜಾಸ್ತಿ ಆಗುತ್ತೆ, ಎಲ್ಲ ರೀತಿ ಪರಿಣಾಮ ನಗರಗಳ ಮೇಲೆ. ನಾನು ಉತ್ತರ ಕರ್ನಾಟಕದಲ್ಲಿ ಕ್ಯಾಂಪ್ ಮಾಡಿದ್ದೆ, 9 ವರ್ಷ ಕೆಲಸ ಮಾಡಿದ್ದೀನಿ. ರಾಯಚೂರು, ಗುಲ್ಬರ್ಗ, ಬಿಜಾಪುರ, ಬೀದರ್ ಅಲ್ಲೆಲ್ಲ ಫೀಲ್ಡ್ ಜಿಯಾಲಜಿಸ್ಟ್ ನಾನು ಕ್ಯಾಂಪ್ ಮಾಡಿದ್ದೀನಿ. ಜೀವನವನ್ನು, ಸಮಾಜವನ್ನು ಹತ್ತಿರದಿಂದ ನೋಡಿದ್ದೀನಿ ನಾನು. ಸೊ ಆ ರೀತಿ ಉತ್ತರ ಕರ್ನಾಟಕ ಗಮನ ಹರಿಸ್ಬೇಕು, ಅದೊಂದು. ಆಮೇಲೆ ಹೂಳೆತ್ತೋ ವಿಷಯ ಹೇಳಿದ್ರು. ಈಗ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿದೆ. ಈ ಬರ ಪರಿಸ್ಥಿತಿ ಅವರಿಗೆ ಮನವರಿಕೆ ಆಗಿದೆ. ಎಲ್ಲ ಮೇಜರ್ ಡ್ಯಾಮ್ಸ್ನ ಡಿಸಿಲ್ಟೇಷನ್ಗೆ ಕ್ರಮ ತಗೊಂತಿದ್ದಾರೆ, ಪೇಪರ್ನಲ್ಲಿ ಬಂದಿದೆ. ಸೊ ಫಸ್ಟ್ ಟೈಮ್ ಡಿಸಿಲ್ಟೇಷನ್ ಅನ್ನೋದನ್ನು ಗಮನ ಕೊಡೋದು. ನಾನು 5-6 ವರ್ಷದಿಂದನೇ ಹೇಳಿದೆ, TB ಡ್ಯಾಮ್ನಲ್ಲಿ ನೀವು ಡಿಸಿಲ್ಟೇಷನ್ ಯಾವ ರೀತಿ ಮಾಡಬೇಕು ಅಂದರೆ, ಸುತ್ತಮುತ್ತಲು ಕಬ್ಬಿಣದ ಗಣಿಗಳಿವೆ, ಅಲ್ಲಿನ ಕಬ್ಬಿಣದ ಅಂಶ ಮಣ್ಣಿನ ಜೊತೆ ಬೆರೆತು ಡ್ಯಾಮ್ನಲ್ಲಿ ಸೇರಿರುತ್ತೆ. ಒಂದು ದೊಡ್ಡ ಮ್ಯಾಗ್ನೆಟ್ ಹಾಕಿ ಅದನ್ನು ಕಬ್ಬಿಣ ಸಪ್ರೇಟ್ ಮಾಡಿ ನಿಮ್ಗೆ 15-20% ಕಬ್ಬಿಣದ ಅದಿರು ಸಿಗುತ್ತೆ. ಗಣಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಉಳಿದಿದ್ದನ್ನು ಹೂಳನ್ನು ರೈತರು ಕುಡಿ ತಗೊಂಡೋಗ್ತಾರೆ, ರೈತರಿಗೆ ಬಿಟ್ಬಿಡಿ ತಗೊಂಡೋಗ್ತಾರೆ ಅಂತ ಹೇಳಿದ್ದೆ, ಗಮನ ಕೊಡಲಿಲ್ಲ. ಇದು ಸಕಾಲ ಡಿಸಿಲ್ಟೇಷನ್ ಮಾಡೋದ್ರಿಂದ
ಒಂದು ಡ್ಯಾಮ್ ಕಟ್ಟಿರೋದ್ರಿಂದ ಆ ಹೂಳು ಮುಂದಕ್ಕೆ ಹೋಗ್ತಾ ಇಲ್ಲ, ಅಲ್ಲೇ ನಿಂತು ಬಿಡುತ್ತೆ. ಅದರಿಂದ ನಾನಾ ರೀತಿಯ ಪರಿಣಾಮ ಇದೆ, ಸಂಗ್ರಹ ಕಡಿಮೆ ಆಗುತ್ತೆ. ಸೊ ಈ ಪರಿಸ್ಥಿತಿ ಉಂಟಾಗುತ್ತೆ. ಒಂದು ಈಗ ಹೇಳೋದಕ್ಕೆ ಭಾಳ ಇದೆ. ಅವರು ತುಂಬ ಚೆನ್ನಾಗಿ ಹೇಳಿದ್ರು, ರಾಜಕೀಯ ಬರ ಅಂತ, ಪೊಲಿಟಿಕಲ್ ಡ್ರೌಟ್ ಅಂತ. ಐಡಿಯಾಸ್ ಇಲ್ಲ, ಐಡಿಯಾಲಜಿ ಇಲ್ಲ. ಯಾವ ಪಕ್ಷಕ್ಕೂ ಒಂದು ಐಡಿಯಾಲಜಿ ಇಲ್ಲ. ಬರೀ ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜಿಯನ್ ಸಂಘರ್ಷಗಳಲ್ಲೇ ಕಾಲ ಕಳೀತಾ ಇದ್ದೀವಿ. ನಾಯಕತ್ವ, ವೈಯಕ್ತಿಕತೆ ಇಷ್ಟರಲ್ಲಿ ನಡೀತಾ ಇದೆ ಪರಿಸ್ಥಿತಿ. ಇದು ಬಿಟ್ಟು ರಾಜ್ಯದ ನಾಡಿನ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಆಗಬೇಕು. ಆಯಿತು, ಈಗ ಎಲ್ನಿನೋ ವಿಷಯ ಎತ್ತಿದ್ರು ನೋಡಿ. ಮುಖ್ಯವಾಗಿ ಎಲ್ನಿನೋ ಬಗ್ಗೆ ತಪ್ಪು ಗ್ರಹಿಕೆಗಳಿವೆ ಕೆಲವು. ವೈಜ್ಞಾನಿಕವಾಗಿ ಒಂದು ಮಾಹಿತಿ ಕೊಡ್ತೀನಿ. ಎಲ್ನಿನೋ ಅಂದರೆ ಸೆಂಟ್ರಲ್ ಪ್ಯಾಸಿಫಿಕ್ ಮತ್ತು ಈಸ್ಟ್ ಪ್ಯಾಸಿಫಿಕ್ ವಾಟರ್ಸ್, ಸಿ ವಾಟರ್ನಲ್ಲಿ ಸರ್ಫೇಸ್ನಲ್ಲಿ ಟೆಂಪರೇಚರ್ ಏನಿದೆ ಅದು ನಾರ್ಮಲ್ಲಾಗಿ 24 ಡಿಗ್ರೀಸ್ ಇರಬೇಕು. ಆ ಸೋಲಾರ್ ರೇಡಿಯೇಷನ್ ಇರ್ಬೋದು, ಬೇರೆ ಯಾವುದೇ ಇದು ಇರ್ಬೋದು. 24ಇಂದ 26ಗೆ ಬಂದರೆ ಅದು ವಾರ್ಮಿಂಗ್ ಅಂತ, 24ಇಂದ 22ಗೆ ಬಂದರೆ ಅದು ಕೂಲಿಂಗ್ ಅಂತ. ವಾರ್ಮಿಂಗ್ ಆದಾಗ ಅದು ಎಲ್ನಿನೋ ಅಂತ ಹೇಳ್ತಾರೆ. ಎಲ್ನಿನೋ ಅಂದರೆ ಲಿಟಲ್ ಬಾಯ್ ಅಂತ. ಅದು ಕ್ರೈಸ್ಟ್, ಬಾಲಕ ಕ್ರೈಸ್ಟು ಡಿಸೆಂಬರ್ ಟೈಮ್ನಲ್ಲಿ ಆದ್ದರಿಂದ ಈ ಫಿನಾಮಿನ ಫಸ್ಟ್ ಟೈಮ್ ಸ್ಟಡಿ ಮಾಡಿದಾಗ ಲಿಟಲ್ ಬಾಯ್ ಅಂತ ಹೇಳ್ತಾರೆ. ಇದು ಲಾನಿನ, ಲಿಟಲ್ ಗರ್ಲ್ ಅಂತ. ಇದು ಫಿನಾಮಿನ. ಈಗ 2 ಡಿಗ್ರಿ ಅಲ್ಲ, ಕೆಲವು ಭಾಗಗಳಲ್ಲಿ 3.8 ಡಿಗ್ರಿ ಏರಿಕೆಯಾಗಿದೆ. ಅದರಿಂದ ಸೂಪರ್ ವಾಲ್ಕಿನೋ ಅನ್ನೋ ಒಂದು ಕಾನ್ಸೆಪ್ಟು, ಗೋಡ್ಜಿಲ್ಲಾ ಅಂತ ಹೇಳೋದು, ಏನೋ ಒಂದು ಭಯಂಕರ ಭೀಕರ ಪರಿಸ್ಥಿತಿ ಅಂತ. ಎಲ್ನಿನೋ ಫಿನಾಮಿನ ಕರೆಕ್ಟು ಕಂಡು ಬಂದಿದೆ. ಆದರೆ ಅದಕ್ಕೆ ಕಾರಣ ಏನು ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಹೇಳಬೇಕು ಅಂದರೆ ನಾನು ನೇರವಾಗಿ ಹೇಳ್ತೀನಿ ನೋಡಿ. ಸೋಲಾರ್ ರೇಡಿಯೇಷನ್ಗೆ ಅಟ್ರಿಬ್ಯೂಟ್ ಮಾಡ್ಯಾರ ಎಲ್ನಿನೋ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೋಲಾರ್ ರೇಡಿಯೇಷನ್ ಎಲ್ಲ ಕಡೆ ಒಂದೇ ಬೀಳುತ್ತಲ್ವ. ಅಟ್ಲಾಂಟಿಕ್ನಲ್ಲೂ ನಿಮಗೆ ಎಲ್ನಿನೋ ಕಂಡು ಬರಬೇಕಲ್ವ, ಇಂಡಿಯನ್ ಓಷನ್ನಲ್ಲೂ ಎಲ್ನಿನೋ ಕಂಡು ಬರಬೇಕಲ್ವ? ಇಲ್ಲ. ಸೆಂಟ್ರಲ್ ಪ್ಯಾಸಿಫಿಕ್ ಮತ್ತು ಈಸ್ಟ್ ಪ್ಯಾಸಿಫಿಕ್ನಲ್ಲಿ ಮಾತ್ರ. ಯಾತಕ್ಕೆ ಈ ಪ್ರಶ್ನೆ ಬಂದಾಗ ಅಸಲಿ ಕಾರಣ ನೋಡಿ, ಸೆಂಟ್ರಲ್ ಪ್ಯಾಸಿಫಿಕ್ಕಲ್ಲಿ ಒಂದು ಆರ್ಚಿಪಿಲಾಗೋ ಇದೆ, ಹವಾಯಿಯನ್ ಆರ್ಚಿಪಿಲಾಗೋ ಅಂತ. ಹವಾಯಿ ದ್ವೀಪ ಸಮೂಹ ಅದು. ನಾವು ಮೇಲ್ಗಡೆ ಏನು ದ್ವೀಪಗಳು ಕಾಣ್ತೀವಿ, ಚಿಕ್ಕ ಚಿಕ್ಕ ಜ್ವಾಲಾಮುಖಿ ದ್ವೀಪಗಳು, ಒಳಗಡೆ ಅವೆಲ್ಲ ಇಂಟರ್ಕನೆಕ್ಟ್ ಆಗಿರ್ತವೆ. ಭೂಮಿಯ ಒಳಗಡೆ, ಸಮುದ್ರದ ಒಳಗಡೆ. ಅವುಗಳಲ್ಲಿ ಮ್ಯಾಗ್ಮಾ ರೈಸಾ ಬರುತ್ತೆ ಮೇಲ್ಗಡೆ. ಆ ಮೇಲ್ಗಡೆ ಬಂದಾಗ ಅದು ಹೊರಗಡೆ ಹರಿದು ಬಂದಾಗ ನಾವು ಎರಪ್ಷನ್ ಅಂತೀವಿ. ಹರಿದು ಬರದೇ ಇದ್ದಾಗ, ಒಳಗಡೆ ಇದ್ದಾಗ ಅದರ ತಾಪಮಾನ ಶಿಲೆಗಳ ಮೂಲಕ ನೀರಿಗೂ ಬರುತ್ತೆ. ನೀರಿಗೆ 1000ರಿಂದ 1200 ಡಿಗ್ರಿ ಉಷ್ಣ ಅದು ಸಮುದ್ರ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಕಾರಣದಿಂದಾಗಿ ಸೆಂಟ್ರಲ್ ಪ್ಯಾಸಿಫಿಕ್ನಲ್ಲಿ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಇದೆ. ನಿನ್ನೆ ತಾನೇ ಕಿಲೋವಾ ವಾಲ್ಕೆನೋ ಹವಾಯಿನಲ್ಲಿ 50ನೇ ಎಪಿಸೋಡ್ ಆಗಿದೆ. ಲಾವಾ ಫೌಂಟನಿಂಗ್ 700ರಿಂದ 1000 ಫೀಟ್ ಅಡಿ ಮೇಲಕ್ಕೆ ಚಿಮ್ಮುತ್ತೆ. ನೀರಿನ ಚಿಲ್ಮೆ ಥರ, ನಮ್ಮ ಬೃಂದಾವನ ಗಾರ್ಡನ್ನಲ್ಲಿ ನೀರು ಚಿಮ್ಮುತ್ತಲ್ಲ ಆ ಥರ 50ನೇ ಬಾರಿಗೆ. ನಾನು ಡಿಸೆಂಬರ್ 2023ರಿಂದ ಇದನ್ನು ಗಮನಿಸ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ಭಯಂಕರ ಭೀಕರ ಸ್ಫೋಟ ಆಗೋದಿದೆ, ರೆಡಿಯಾಗಿದೆ. ಅದು ಪ್ರಯತ್ನ ಪಡ್ತಾ ಇದೆ ಹೊರಗಡೆ ಬರೋದಕ್ಕೆ, ಆಗ್ತಾ ಇಲ್ಲ. 50 ಬಾರಿ ಪ್ರಯತ್ನ ಪಟ್ಟಿದೆ. ಸೊ ಅದು ಅಷ್ಟೊಂದು ಶಾಖ ನೀರಿಗೆ ಬರುತ್ತೆ. ಸೆಂಟ್ರಲ್ ಪ್ಯಾಸಿಫಿಕ್. ಈಸ್ಟ್ ಪ್ಯಾಸಿಫಿಕ್ಕಲ್ಲಿ ನಾವು ಸೆಂಟ್ರಲ್ ಅಮೇರಿಕಾ ಅಂತ ಏನು ಹೇಳ್ತೀವಿ, ಈಕ್ವಡಾರ್, ಕೋಸ್ಟಾರಿಕಾ ಮತ್ತು ನಮ್ಮ ಯಾವುದು ಪೆರು ಲಿಟಲ್ ಬಿಟ್, ಈ ಭಾಗಗಳಲ್ಲಿ ಬ್ರೆಜಿಲ್ನ ಪಶ್ಚಿಮ ತೀರ, ಚಿಲಿ ಪಶ್ಚಿಮ ತೀರ, ಇದು ಸೆಂಟ್ರಲ್ ಈಸ್ಟ್ ಪ್ಯಾಸಿಫಿಕ್ ಏರಿಯಾ. ಅಲ್ಲೂ ಕೂಡ ಭೀಕರ ಜ್ವಾಲಾಮುಖಿಗಳಾಗ್ತಿವೆ. ಅವುಗಳ ಜೊತೆಗೆ ಭೀಕರ ಭೂಕಂಪಗಳು ಆಗ್ತವೆ. ವೆನಿಜುಲಾ ಮೊನ್ನೆ ಆಗಿದ್ದು ಅದರ ಒಂದು ಭಾಗನೇ ಅದು. ಸೊ ಈ ರೀತಿಯ ನೀವು ಮೇಲ್ಗಡೆ ನೀವು ನೋಡಿದ್ರಿ ಪರಿಣಾಮ 2 ಡಿಗ್ರಿ 3 ಡಿಗ್ರಿ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು. ಆದರೆ ಒಳಗಡೆ ನೀರಿನ ಒಳಗಡೆ ಜ್ವಾಲಾಮುಖಿಗಳಿದ್ದಾವೆ, ಬರ್ನರ್ಗಳಿದ್ದಾಗೆ ಅವು. ಅದರಿಂದಾಗಿ ಉಷ್ಣ ಜಾಸ್ತಿ ಆಗ್ತದೆ. ಇದು ವಾಸ್ತವ ವೈಜ್ಞಾನಿಕ ಅಂಶ. ಓಕೆ ಕುಮಾರಸ್ವಾಮಿ ಸರ್, ಈಗ ತಕ್ಷಣಕ್ಕೆ ರೈತರು ಏನು ಆಗ್ರಹಿಸ್ತಾ ಇದ್ದಾರೆ, ರೈತರಿಗೆ ಏನಾಗಬೇಕಾಗಿದೆ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಎಮರ್ಜೆನ್ಸಿಯಾಗಿ ಯಾವುದನ್ನು ನೋಡ್ತೀರಿ ತಾವು? ಕೂಡಲೇ ಮುಖ್ಯಮಂತ್ರಿಗಳು ರೈತ ಮತ್ತು ರೈತ ಮುಖಂಡರ ಸಭೆಯನ್ನು ಕರೆಯಬೇಕು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಬೇಕು. ಏನಾದರೂ ಒಂದು ಬೇಸಿಕ್ ಪರಿಹಾರನ ಕೊಡಲೇಬೇಕಲ್ಲ. ಇವತ್ತು ರೈತ ಬೆಳೆ ಇವತ್ತು ಜೂನು ಜುಲೈನಲ್ಲಿ ಬಿತ್ತನೆ ಮಾಡಬೇಕಾದಂಥ ರೈತ ಇವತ್ತು ಬಿತ್ತನೆ ಮಾಡದೆ ಮನೆಯಲ್ಲಿ ಕೈ ಕಟ್ಟು ಕುಳಿತಿರ್ಬೇಕಾದ್ರೆ ಇಂಥ ಸಮಯದಲ್ಲಿ ಹಾಗಾದರೆ ದುರದೃಷ್ಟಿ ಬೇಕು ನಿಮಗೆ ಸರ್ಕಾರಕ್ಕೆ. ನೋಡಿ, ಈಗ 2028ಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಈಗಲೇ ಚಿಂತನೆ ಮಾಡ್ತೀರಿ. ಅದೇ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ರಸಗೊಬ್ಬರ ಬೇಕು, ಬಿತ್ತನೆ ಬೀಜ ಬೇಕು ರೈತನಿಗೆ ಅಂತಂತೇಳಿ ಯಾವ್ದಾರ ಸರ್ಕಾರಗಳು ಮಂತ್ರಿಗಳು ಚರ್ಚೆ ಮಾಡಿರೋದನ್ನು ನೀವು ನೋಡಿದ್ದೀರಾ? ನಾವು ನೋಡಿಲ್ಲ.
ಮತ್ತು ಇವತ್ತು ಬರಗಾಲ ಬಂದಿದೆ. ಇವಾಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ನಮ್ಮ ಸರ್ಕಾರಗಳು ಅದಲ್ಲ. ಈಗ ನೋಡಿ, ಈಗ ಕೆರೆ ಕಟ್ಟೆಗಳನ್ನು ಕಟ್ಟಲಿಲ್ಲ. ಈಗ ಸುಮಾರು ಒಂದು ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನಲ್ಲಿ 600 ಕೆರೆಗಳನ್ನು ಮುಚ್ಚಿ ಇವತ್ತು ಸೈಟ್ ಮಾಡಿರುವಂಥದ್ದನ್ನು, ಮನೆ ಕಟ್ಟಿರುವಂಥದ್ದನ್ನು ನಾವೆಲ್ಲ ಕೂಡ ನೋಡಿದ್ದೇವೆ. ನೋಡಿ, ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನಾವು ಯಾಕೆ ನೆನೆಸ್ಕೋತೀವಿ? KRS ಅನ್ನು ಕಟ್ಟಿದ್ರು, ಅವ್ರ ಕಾಲದಲ್ಲಾಯಿತು. ವಿಶ್ವೇಶ್ವರಯ್ಯನವ್ರನ್ನ, ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನೋಡಿ, ಆ ರೀತಿಯಾದಂಥ ದೂರದೃಷ್ಟಿ ಉಳ್ಳಂಥ ನಾಯಕರು ಬನ್ನಿ, ಒಂದು ಹೊಸ ಡ್ಯಾಮನ್ನು ಕಟ್ಟಿ, ಕೆರೆಯನ್ನು ಕಟ್ಟಿ, ಮುಂದಿನ ಪೀಳಿಗೆಗೆ ನಿಮ್ದು ಏನಾದರೂ ಒಂದು ಬಿಟ್ಟೋಗ್ಬೇಕು. ಸಾಕ್ಷಿಗುಡ್ಡೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ನೋಡ್ತಿರ್ತೀನಿ. ಸಾಕ್ಷಿಗುಡ್ಡೆ ಯಾವುದು ಸಾಕ್ಷಿಗುಡ್ಡೆ? ಒಂದು ಕೆರೆಯನ್ನು ಕಟ್ಟೋದು ಸಾಕ್ಷಿ. ಆ ರೈತರ ಭೂಮಿಯನ್ನು ಕಿತ್ಕೊಳ್ಳೋದು ಸಾಕ್ಷಿಗುಡ್ಡೆನಾ? ಅಲ್ಲಿಂದ 10 ಲಕ್ಷ ಗಿಡಗಳನ್ನು ನಾಶ ಮಾಡೋದು ಸಾಕ್ಷಿಗುಡ್ಡೆನಾ? ಅದೆಲ್ಲ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿ, ಆ ಅಣೆಕಟ್ಟಲ್ಲಿ ವೇಸ್ಟಾಗಿ ಸಮುದ್ರಕ್ಕೆ ಹೋಗ್ತಿದೆ ನೀರು, ಅದನ್ನು ಬೆಂಗಳೂರು ಇವಾಗ ಆಯಿತು. ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ಗಳು ಹೇಳಿದಾಗ ಆಯಿತು. ಇನ್ನು 3-4 ತಿಂಗಳುಗಳು ಹೋದರೆ ಬೆಂಗಳೂರಿಗೆ ಈ ರೀತಿ ಮಳೆಯ ವೈಪರೀತ್ಯ ಆದರೆ ಕುಡಿಲಿಕ್ಕೆ ನೀರನ್ನು ಎಲ್ಲಿ ತರ್ತೀರಿ ಬೆಂಗಳೂರು ಜನರಿಗೆ? ನೀವು ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಇಲ್ಲಿಗೆ ಬರ್ತಿದ್ರಲ್ಲ, ಇಲ್ಲಿನ ಬೆಂಗಳೂರಿನ ಜನ ಕರೋನಾ ಟೈಮಲ್ಲಿ ಏನಾಯ್ತು ನೋಡಿ, ಕರೋನಾ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಗುಳೆ ಹೋದ್ರಲ್ಲ, ತೋಟ ಫಾರ್ಮ್ ಹೌಸ್ಗಳು, ರಿಲೇಷನ್ಸ್ ಮನೆಗಳು, ರೈತರ ಮನೆಗಳಿಗೆ ಹೋದ್ರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಬರ್ತದೆ. ಇವತ್ತು ಸೂಕ್ತವಾದಂಥ ಸಮಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ವಿಚಾರವನ್ನು ತಗೊಳ್ಬೇಕು. ಏನು ಇವತ್ತಾಯಿತು, ಮುಂದೆ ಮಳೆ ಬರ್ಬೋದು ಅಂತಕ್ಕಂಥ ಕೈಕಟ್ಕೊಳ್ಕೊಳ್ಳೋದಲ್ಲ, ಇದನ್ನ ರಾಜಕೀಯ ಬರವನ್ನ ಬಿಟ್ಟು ನಿಭಾಯಿಸೋದನ್ನ ಬಿಟ್ಟು ಕೃಷಿಯ ಬರವನ್ನ, ಈ ನೀರಿನ ಬರವನ್ನ ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ನೋಡಿ, ಇವರು ಒಂದು ಪಾಯಿಂಟ್ ಹೇಳಿದ್ರು, ಶವರ್ ಬಾತ್ ಎಲ್ಲ ಸ್ಟಾಪ್ ಮಾಡಿ ಅಂತ. ದಟ್ಸ್ ಫ್ಯಾಮಿಲಿ ಲೆವೆಲ್ನಲ್ಲಿ. ಕಮ್ಯುನಿಟಿ ಲೆವೆಲ್ನಲ್ಲಿ ನಾನು 2013ರಲ್ಲಿ ವರ್ಲ್ಡ್ ವಾಟರ್ ಡೇ ಆದಾಗ ಒಂದು ಸೆಮಿನಾರ್ನಲ್ಲಿ ಮಾತಾಡಿದ್ದೆ. ಆಗ ನೀರಿನ ಕೊರತೆ ಕೂಡ ಇತ್ತು. ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ನೀರು ಸಪ್ಲೈ ಮಾಡೋದು, ಪಾಟಬಲ್ ವಾಟರ್ ಸಪ್ಲೈ ಮಾಡೋದು, ಕ್ಲೋರಿನೇಟೆಡ್ ವಾಟರ್ ಸಪ್ಲೈ ಮಾಡೋದು ನಿಲ್ಲಿಸಿ ಅಂತ ಹೇಳಿದೆ. ಅದು ಪೇಪರ್ನಲ್ಲಿ ಬಂತು. ನೆಕ್ಸ್ಟ್ ಡೇನೇ ಸಪ್ಲೈ ನಿಲ್ಲಿಸಿದ್ರು. ಬೆಂಗಳೂರಿನಲ್ಲಿ ಎಷ್ಟು ಸ್ವಿಮ್ಮಿಂಗ್ ಪೂಲ್ಗಳಿವೆ, ಎಷ್ಟು ವಾಟರ್ ವೇಸ್ಟ್ ಆಗುತ್ತೆ, 5 ಸ್ಟಾರ್ ಹೋಟ್ಲುಗಳಲ್ಲಿ ಎಷ್ಟು ಸ್ವಿಮ್ಮಿಂಗ್ ಪೂಲ್ಗಳಿದೆ, ಎಷ್ಟು ವಾಟರ್ ವೇಸ್ಟ್ ಆಗುತ್ತೆ, ಎಲ್ಲೆಲ್ಲಿ ವಾಟರ್ ಎಕ್ಸಸ್ ಯೂಸ್ ಇದೆಯೋ ಒಂದು ಸರ್ವೆ ಮಾಡಿ ಸ್ಟಾಪ್ ಮಾಡಿ ಇಮಿಡಿಯೇಟಾಗಿ. ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್ ಕೊಡಿ. ಇದು ಸರ್ಕಾರ ಮಾಡಬೇಕಾದ ಕೆಲಸ. ಸಿದ್ದನಗೌಡ್ರು, ಈಗ ಒಂದು ಈ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಎದುರಾಯ್ತಲ್ಲ, ಆಗ ಪೆಟ್ರೋಲು ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಚಿನ್ನ ತಗೋಬೇಡಿ ಅಂತ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿರು, ದೇಶಕ್ಕೆ ಕರೆ ಕೊಟ್ಟಿದ್ರು. ಸೊ ಈಗ ಆ ರೀತಿಯಾಗಿ ಅಂದರೆ ನಾವು ದೇಶದ ಪ್ರಜೆಯಾಗಿ, ನಾಗರಿಕರಾಗಿ ನಮ್ಮ ಕರ್ತವ್ಯ ಏನು, ನೀರನ್ನು ಯಾವ ರೀತಿಗೆ ಬಳಕೆ ಮಾಡ್ಕೊಳ್ಬೇಕು, ಮಿತ ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಧಾನಿಗಳ ಕಡೆಯಿಂದ ಏನಾದರೂ ಕರೆ ಕೊಟ್ಟರೆ ಅದು ಸರಿ ಅಂತ ಅನಿಸುತ್ತಾ ಅನ್ನೋದು. ಯಾಕಂದರೆ ನಾನು ಕಾಂಗ್ರೆಸ್ಸಿಗರನ್ನು ಕೇಳೋದಕ್ಕೆ ಇಲ್ಲಿ ಕಾಂಗ್ರೆಸ್ ವಕ್ತಾರ ಯಾರೂ ಇಲ್ಲ ಅಂತ. ಸೊ ರಾಜ್ಯ ಸರ್ಕಾರದ ಪರವಾಗಿ ಯಾರೂ ಮಾತಾಡೋರಿಲ್ಲ. ತಾವು ಕೇಂದ್ರ ಸರ್ಕಾರದ ವಿಚಾರವಾಗಿ ಮಾತನಾಡ್ಬೋದು ಅಂತ. ಆಮೇಲೆ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತೀರಿ, ಬೀಯಿಂಗ್ ಎ BJP ಪರ್ಸನ್? ಅಲ್ಲ, ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳು ಬಹಳಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಮಂತ್ರಿಗಳು ಕೇವಲ ಬರಗಾಲ ಬಂದಾಗ ಅಷ್ಟೇ ಅಂತಲ್ಲ, ಆ ವಾಟರ್ ಹಾರ್ವೆಸ್ಟಿಂಗ್ ಯಾವ ರೀತಿಯಾಗಿ ನಮ್ಮ ವಿಶ್ವ ನೀರಿನ ದಿನಾಚರಣೆ ಇರುತ್ತೋ ಅವತ್ತಿನವರೆಗೂ ಕೂಡ ಸ್ಪೆಷಲ್ ಆರ್ಟಿಕಲ್ ಬರೆದು ನೀರನ್ನ ಮುಂದೆ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ವಿಶ್ವ ಸಂಸ್ಥೆ ಒಳಗಡೆ ಸಹಿತ ಹವಾಮಾನ ಮತ್ತು ನೀರಿನ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಮಾತನಾಡಿರ್ತಕ್ಕಂಥದ್ದು. ಮತ್ತು ಇವತ್ತು ದೇಶದೊಳಗಡೆ 60%ಕ್ಕಿಂತ ಹೆಚ್ಚಿನ ಮಳೆಯ ಕೊರತೆ ಇರೋದ್ರಿಂದ, ನಮ್ಮ ರಾಜ್ಯದಲ್ಲಿ 40ಕ್ಕಿಂತ ಹೆಚ್ಚು ಪ್ರತಿಶತ ಮಳೆ ಕೊರತೆ ಇರೋದ್ರಿಂದ ಪ್ರಧಾನಮಂತ್ರಿಗಳು ಖಂಡಿತವಾಗ್ಲೂ ಈ ಬಗ್ಗೆ ಒಂದು ಎಲ್ಲರಿಗಲ್ಲಿ ಕೂಡ ಭಾರತ ದೇಶದ ಪ್ರಜೆಗಳಲ್ಲಿ ಒಂದು ಜಾಗೃತಿಯ ಪೂರ್ವಕವಾಗಿರ್ತಕ್ಕಂಥ ನೀರಿನ ಕಡಿಮೆ ಬಳಕೆ ಮತ್ತು ಅದರ ಅವೇರ್ನೆಸ್ ಬಗ್ಗೆ ಮಾತನಾಡೋದು ಖಂಡಿತವಾಗಿ ಕೂಡ ಮಾತನಾಡ್ತಾರಂತಕ್ಕಂಥದ್ದು ನಮ್ಮ ಭಾವನೆ ಇದೆ. ಅದರ ಜೊತೆಗೆ ಒಂದು ಕೇಂದ್ರ ಸರ್ಕಾರ ಯಾವುದು ರಾಜ್ಯದೊಳಗಡೆ, ಇಡೀ ದೇಶದೊಳಗಡೆ ಇವು ಮಳೆ ಕೊರತೆ ಯಾವ ರೀತಿಯಾಗಿ ಇದೆಯೋ ಅದು ಕೂಡ ಕರ್ನಾಟಕ ಕೂಡ ಹೊರತುಪಡಿಸಿರ್ತಕ್ಕಂಥದ್ದು ಇಲ್ಲ. ಆದ್ರೆ ಕೇಂದ್ರ ಸರ್ಕಾರವು ಕೂಡ ಯಾವ ರಾಜ್ಯಗಳಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಇಫೆಕ್ಟ್ಗಳು ಇದ್ದಾವೋ ಅಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಖಂಡಿತವಾಗಿಯೂ ಕೂಡ ಮಾಡುತ್ತೆ. ಆದ್ರೆ ರಾಜ್ಯ ಸರ್ಕಾರ ತಕ್ಷಣವಾಗಿ ಕೇಂದ್ರದ ಮುಂದೆ ಅಂದ್ರೆ ಯಾವ ನೀತಿ ನಿಯಮಗಳು ನಮ್ಮಲ್ಲಿ ಇದಾವೋ ಆ ರೀತಿಯಾಗಿ ರಾಜ್ಯದೊಳಗಡೆ ಇರ್ತಕ್ಕಂಥ ಈ ಭೀಕರತೆ ಎಷ್ಟಿದೆ, ತೀವ್ರತೆ ಎಷ್ಟಿದೆ ಅಂತಕ್ಕಂಥದನ್ನ ಕೇಂದ್ರದ ಮುಂದೆ ತಕ್ಷಣವಾಗಿ ಸಲ್ಲಿಸಿದ್ರೆ ಅದಕ್ಕೆ ಕೂಡಲೇ ಸ್ಪಂದಿಸಿ, ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನ ನಾವು ನಿರ್ಮಿಸಬೇಕಾಗತ್ತೆ. ಅಧ್ಯಯನ ತಂಡ ಅಂತ ಪದೇ ಪದೇ ನಾವು ಈ ಹಿಂದೆ ಕೇಳಿಸ್ಕೊಂಡಿದೀವಿ. ಬಹುಶಃ ಅಂತ ಪರಿಸ್ಥಿತಿ ಈಗ ಬರ್ತಾ ಇದೆ ಅಂತ. ಸೊ ಆ ಜವಾಬ್ದಾರಿ ಕೇಂದ್ರ ಮಾಡ್ಬೇಕು ಅಥವಾ ರಾಜ್ಯ ಮಾಡ್ಬೇಕು ಫಸ್ಟ್ ಅಂತ?
ಅಲ್ಲ ರಾಜ್ಯ ಯಾವಾಗ ಕೇಂದ್ರಕ್ಕೆ ಮನವಿಯನ್ನು ಮಾಡುತ್ತೋ ಕೇಂದ್ರಕ್ಕೆ ಅವು ಎಲ್ಲ ಈ ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳು ಮತ್ತು ಆ ನಂತರ ಏನು ಈಗೇನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೋ ಆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಈ ಟೆಕ್ನಿಕಲಿ ಸರಿಯಾಗಿರ್ತಕ್ಕಂಥದ್ದಿದ್ರೆ ಕೇಂದ್ರದ ಅಧ್ಯಯನ ತಂಡ ರಾಜ್ಯಕ್ಕೆ ಬರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾವಾಗ ಅದ ವೇರಿಯೇಷನ್ ಆಗುತ್ತೋ, ನಾವು 1,000 ಕೋಟಿ ರೂಪಾಯಿ ಲಾಸ್ ಆಗಿರುತ್ತೆ, ಅದನ್ನ 10,000 ಕೋಟಿ ರೂಪಾಯಿ ವರದಿಯನ್ನಾಗಿ ಏನಾದ್ರು ರಾಜ್ಯ ಸರ್ಕಾರ ಸಲ್ಲಿಸಿದಾಗ ಕೇಂದ್ರ ಅವಾಗ ಅಧ್ಯಯನ ಟೀಮ್ ಅನ್ನ ಮಾಡಿ ಇದು ಸರಿಯಾಗಿದೆಯೋ ಇಲ್ಲೋ ಅಂತಕ್ಕಂಥ ಒಂದ್ಸಲ ಪರಿಶೀಲನೆ ಮಾಡ್ಲಿಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಗಳು ಇರ್ತವೆ. ಅಂತಹ ವ್ಯವಸ್ಥೆಗಳನ್ನ ರಾಜ್ಯ ಸರ್ಕಾರ ಈಗಾಗಲೇ ಮಾಡಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಇನ್ನೂವರೆಗೂ ತನ್ನಲ್ಲಿ ಇರ್ತಕ್ಕಂಥ SDRF ಇದೆ, ಅದನ್ನು ಕೂಡ ತಮ್ಮ ತಾಲೂಕಾ ದಂಡಾಧಿಕಾರಿಗಳು, ಇವತ್ತು ತಹಶೀಲ್ದಾರ್ಗಳಿದ್ದಾರೆ, ಒಂದು ಹೋಬಳಿ ಮಟ್ಟದೊಳಗಡೆ ಉಪ ತಹಶೀಲ್ದಾರ್ಗಳಿದ್ದಾರೆ, ಜಿಲ್ಲೆ ಒಳಗಡೆ DC-ಗಳಿದ್ದಾರೆ. ಇನ್ನೂವರೆಗೂ ಕೂಡ ಬೇಸಿಗೆ ಕಾಲದೊಳಗಡೆ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಏನೊಂದು ಸಭೆಗಳನ್ನ ಮಾಡಿದ್ರು, ಇನ್ನೂವರೆಗೂ ಕೂಡ ಈ ಒಂದು ತಿಂಗಳಿಂದ ಜನ ಏನು ಪರಿತಪಿಸ್ತಾ ಇದ್ದಾರೆ, ರೈತರು ಇವತ್ತು ಪರಿತಪಿಸ್ತಾ ಇದ್ದಾರೋ ಅದರ ಅರಿವಿನ ಪರಿಸ್ಥಿತಿನೇ ಇವತ್ತು ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಸರ್. ಕೇಂದ್ರಕ್ಕೆ ಅದರ ಅರಿವಿದೆಯಾ ಸರ್? ಯಾಕಂದ್ರೆ ಮೊನ್ನೆಷ್ಟೇ ನಿಮ್ಮ ಜಲಶಕ್ತಿ ಮಂತ್ರಿಗಳು ಬಂದಿದ್ರು ಅಲ್ವಾ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಿರೋದಿಲ್ವೇ? ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಮಾಹಿತಿ ಹೋಗಿರುತ್ತೆ. ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯದ ವಿಷಯಗಳಲ್ಲಿ ಕೈ ಹಾಕ್ಲಿಕ್ಕೆ ಬರೋದಿಲ್ಲ. ಯಾವಾಗ ರಾಜ್ಯ ಕೇಂದ್ರಕ್ಕೆ ಮನವಿ ಮಾಡುತ್ತೋ ಅದನ್ನ ಮಾಡ್ತಾ ಇವು. ಇನ್ನೂ ಕೂಡ ಬರಗಾಲದ ಪರಿಸ್ಥಿತಿ ಒಳಗಡೆ ರಾಜ್ಯ ಸರ್ಕಾರ ತನ್ನ ವಿವೇಚನೆಯನ್ನ ಮಾಡದೇ ಇದ್ರೆ ಕೇಂದ್ರ ನೇರವಾಗಿ ರಾಜ್ಯದ ಒಳಗಡೆ ಎಂಟ್ರಿ ಆಗತ್ತೆ. ಅದು ಖಂಡಿತವಾಗ್ಲೂ ಕೂಡ ಇರುತ್ತೆ. ಆದ್ರೆ ಪ್ರತಿ ಜಲಾಶಯದೊಳಗಡೆ ಇರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಯಾವ ರೀತಿಯಾಗಿದೆ ಅಂತಕ್ಕಂಥ ಕೂಡ ಕೇಂದ್ರ ಗಮನಿಸ್ತಾ ಇರುತ್ತೆ. ಕೇಂದ್ರದವರು ಕೂಡ ಅದರ ಅರಿವು ಅಂತಕ್ಕಂಥದ್ದು ಇರುತ್ತೆ, ಯಾವ ರಾಜ್ಯಕ್ಕೆ ಏನ್ ಮಾಡ್ಬೇಕಂತಕ್ಕಂಥದ್ದು ಕೂಡ ಇರುತ್ತೆ. ಆದ್ರೆ ರಾಜ್ಯ ಸರ್ಕಾರ ಮೊದಲಗಡೆ ಇರ್ತಕ್ಕಂಥ ಒಂದು ಶಾಲೆಗೆ ಮಗು ಹೋಗ್ತಾ ಇದೆ ಅಂತಂದ್ರೆ ಶಾಲೆ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಪಾಲಕರು ಯಾವುದೋ ಒಂದು ದಿವಸ ಹೋಗಿ ನೋಡೋದು ಬೇರೆ, ಪ್ರತಿದಿನವೂ ಕೂಡ ಅಲ್ಲಿಯ ಮಾಹಿತಿಯನ್ನು ಕೊಡ್ಬೇಕಾಗಿರುತ್ತೆ. ಆ ಮಗು ಅಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿ ಇವತ್ತು ನಮ್ಮ ರಾಜ್ಯದ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ರಾಜ್ಯದೊಳಗಡೆ ಇರತಕ್ಕಂಥ ಅಧಿಕಾರವನ್ನು ನಡೆಸ್ತಕ್ಕಂಥ ನಮ್ಮ ಎಲ್ಲ ಮಂಡಲ ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅದಕ್ಕೆ ಜವಾಬ್ದಾರಿಯಾಗಿರ್ತಾರೆ. ಅದಕ್ಕಾಗಿ ರೈತರು ಮತ್ತೆ ಆತ್ಮಹತ್ಯೆ, ಯಾಕಂದ್ರೆ ಇಡೀ ದೇಶದೊಳಗಡೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಕುಗ್ಗ ಒಂದು ವ್ಯವಸ್ಥೆಗೆ ನಮ್ಮ ಇವತ್ತು ರಾಜ್ಯ ಬಂದ್ ನಿಂತಿದೆ. ಅದಕ್ಕೆ ದಯವಿಟ್ಟು ಆ ರೈತರು ಆತ್ಮಹತ್ಯೆ ಕಾಂಟ್ರಿಬ್ಯೂಷನ್ ಎಲ್ಲಾ ಪಕ್ಷದವರು ಇದೆ ಸರ್, ಅದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದ್ದಾರೆ, ಎಲ್ಲಾ ಸರ್ಕಾರಗಳಲ್ಲೂ ಆಗಿದೆ ಸರ್. ಅಲ್ಲ, ಮೊದಲಗಡೆನೆ ಹೇಳಿದ್ದೀನಿ ನಾನು, ಇದ್ರ ಒಳಗಡೆ ರಾಜಕಾರಣ ಅಂತಕ್ಕಂಥದ್ದು ಮತ್ತು ರಾಜ್ಯದ ಹಿತಾಸಕ್ತಿಯನ್ನ ಬಿಟ್ಟು ಕೇವಲ ಪಕ್ಷವನ್ನ ಓಲೈಸಿಕೊಳ್ಳುವಂತೆ ಮಾತನಾಡುವಂತ ಪರಿಸ್ಥಿತಿ ಇದಲ್ಲ. ಯಾಕಂದ್ರೆ ಪ್ರಕೃತಿ ವಿಕೋಪದೊಳಗಡೆ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಕೇಂದ್ರ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಆದ್ರೆ ಆ ಮನವಿಯನ್ನ ಮಾಡಬೇಕಾಗಿರ್ತಕ್ಕಂಥ ರಾಜ್ಯದ ಸರ್ಕಾರದ ಕರ್ತವ್ಯ. ಸರ್, ಈಗ ಕಲ್ಯಾಣ ಕರ್ನಾಟಕ ಸರ್, ನಾವು ಹಳೆ ಮೈಸೂರು ಭಾಗನೋ ಅಥವಾ ಕರಾವಳಿ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಸಿಕ್ಕಾಪಟ್ಟೆ ಹಿಂದುಳಿದ ಇರತಕ್ಕಂಥ ಪ್ರದೇಶ. ಆಮೇಲೆ ಅಲ್ಲಿನ ರೈತರ ಪರಿಸ್ಥಿತಿ, ಅಲ್ಲಿನ ಲೈಫ್ ಸ್ಟೈಲು ತುಂಬ ಬೇಜಾರಾಗುತ್ತೆ ನೋಡ್ತಾ ಹೋದರೆ. ಸೊ ಈ ಸಂದರ್ಭದಲ್ಲಿ ತಾವು ಯಾವ ರೀತಿಗೆ ಆಗ್ರಹಿಸ್ತೀರಿ, ಏನು ಆಗ್ರಹಿಸ್ತೀರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ? ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ ಉಳಿಬೇಕು, ಸರ್ಕಾರಿ ಸ್ಕೂಲ್ ಬಿಲ್ಡಿಂಗ್ ಗಳನ್ನ ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಕಾಣ್ತಾ ಇದ್ದೀವಿ. ಅದನ್ನ ಸರಿಪಡಿಸೋದಕ್ಕೆ ಒಳ್ಳೆ ಗ್ರಾಮೀಣ ಪ್ರದೇಶದ ರೈತರ, ಕೂಲಿಕಾರರ, ಕಾರ್ಮಿಕರ, ಬಡವರ, ದುಡಿ ವರ್ಗದ ಜನರ ಮಕ್ಕಳಿಗೆ ಸರ್ಕಾರ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಕ್ಕಂಥ ನಂಬರ್ 1 ಒತ್ತಾಯನ ಮಾಡ್ತಾ ಇದೀವಿ. ಎರಡನೇದಾಗಿ ಕಲ್ಯಾಣ ಕರ್ನಾಟಕ ಭಾಗದ ಈಗಿನ ಪರಿಸ್ಥಿತಿ ಅನುಗುಣವಾಗಿ ಮುಂಗಾರು ಬಿತ್ತನೆಯನ್ನ ಕುಂಠಿತ ಆಗಿರೋದ್ರಿಂದ ಬರಗಾಲ ಘೋಷಣೆ ಮಾಡತಕ್ಕಂಥ ಅತ್ಯವಶ್ಯಕತೆವಾಗಿದೆ. ಅದನ್ನು ಬರಗಾಲ ಘೋಷಣೆ ಮಾಡಬೇಕು. ಮತ್ತೆ ಇಲ್ಲಿ ಮಿತವಾಗಿರ್ತಕ್ಕಂಥ ಏನೋ ನಮ್ಗೆ ನೀರು ಬಿಡಬೇಕಾಗಿರ್ತಕ್ಕಂಥದ್ದು, ನದಿಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಆ ನೀರನ್ನ ಬಿಡುಗಡೆ ಮಾಡಕ್ಕೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು. ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಸಾಲ ಬಾಧೆ ತಾಳದೆ ಸರಣಿ ರೈತರ ಆತ್ಮಹತ್ಯೆಗಳನ್ನ ಹೆಚ್ಚಾಗ್ತಾ ಇದೆ. ಆತ್ಮಹತ್ಯೆಗಳನ್ನ ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಂಗ ರೈತರ ಸಾಲ ಮನ್ನಾ ಮಾಡ್ಬೇಕು. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ಮನ್ನಾ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ಬೇಕು ಅಂತಕ್ಕಂಥದ್ದು. ಇನ್ನೊಂದು ಅಂಶ, 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್, ಇವತ್ತು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡತಕ್ಕಂತ ರೀತಿಯಲ್ಲಿ ಸರ್ಕಾರನ್ನ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯನ ಮಾಡ್ತೀವಿ. ಒಂದ್ ಅಂಶನ ಹೇಳ ಮಾತು ಮುಗಿಸ್ತೀನಿ ಸರ್. ಕೊನೆಯದಾಗಿ ವಿಬಿಜಿ ಗ್ರಾಮ್ಜಿ ಅಂತೇಳಿ ಕೇಂದ್ರ ಸರ್ಕಾರ ತಂದಿದೆ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಮನ್ರೇಗಾ ಏನಿತ್ತು
ಅದನ್ನ ತೆಗೆದುಹಾಕಿ ಇವತ್ತು ವಿಬಿಜಿ ಗ್ರಾಮಜನ ತಂದಿರೋದ್ರಿಂದ 60-40 ಅಂತಿತ್ತು ಮನ್ರೇಗಾ ಒಳಗಡೆ, 60 ವೇಜಸ್ 40 ಮಟೀರಿಯಲ್. ಇವತ್ತು ಏನ್ ಮಾಡಿದರೆ ಬದಲಾಯಿಸಿ 60% ಅಮೌಂಟ್ ಕೇಂದ್ರ ಸರ್ಕಾರ, 40% ಅಮೌಂಟ್ ರಾಜ್ಯ ಸರ್ಕಾರನ್ನ ಹಾಕಿ ಇವತ್ತು ಅದನ್ನ ಇಡೀ ಗ್ರಾಮ ಪಂಚಾಯಿತಿ ಅಧಿಕಾರ ವಿಕೇಂದ್ರೀಕರಣ, ಜಿಲ್ಲಾ ಪಂಚಾಯತ್ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಕೇಂದ್ರದವರೇ ಅವರೇ ನಿರ್ಧಾರ ಮಾಡ್ಕೇಶಿಂದ ಕ್ರಿಯಾ ಯೋಜನೆ ರೆಡಿ ಮಾಡಿ ಇಲ್ಲಿನ ಕೂಲಿಕಾರರನ್ನ ಗೂಳಿ ಹೋಗ್ತಕ್ಕಂತ ವಲಸೆ ಹೋಗ್ತಕ್ಕಂತ ನೀತಿಯನ್ನು ತಡೆಗಟ್ಟೋದು ಆಗ್ಲಾರ್ದೇನಿದೆ, ಅದು ನೀತಿ ಸರಿಯಾದಲ್ಲ. ಮನ್ರೇಗಾ ಉಳಿಬೇಕು ಅಂತಕ್ಕಂಥ ಮಾತನ್ನು ಅವ ಆಗ್ರಹನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಶರಣಬಸಪ್ಪ ಅವರು ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸಿದ್ದನಗೌಡ ಸರ್ ಥ್ಯಾಂಕ್ ಯು, ಕುಮಾರಸ್ವಾಮಿ ಸರ್ ಥ್ಯಾಂಕ್ ಯು, ಆ್ಯಂಡ್ ರಾಘವೇಂದ್ರ ಸರ್ ಥ್ಯಾಂಕ್ ಯು, ಹಾಗೆ ಪ್ರಕಾಶ್ ಸರ್ ಥ್ಯಾಂಕ್ ಯು. ಓಕೆ ಓಕೆ, ಎಷ್ಟು ಚಿಕ್ಕದಾಗಿ ಹೇಳಿ. ಕೊನೆಯ ಮಾತು, ಒಂದು ಕ್ರೂಯಲ್ ಜೋಕ್ ಇದೆ. ಬರ ಮತ್ತು ಪ್ರವಾಹ ಆದರೆ ರಾಜಕಾರಣಿಗೆ ಭಾಳ ಸಂತೋಷ ಆಗುತ್ತೆ. ಓಕೆ ಓಕೆ, ಈ ದುಡ್ಡು ಯಾವ ರೀತಿ ವ್ಯಯ ಆಗುತ್ತೆ, ದುರುಪಯೋಗ ಆಗುತ್ತೆ ಅಂಥದ್ದು ಆಗಬಾರ್ದು. ಮುಂದೆ ಪ್ರತಿ ರೂಪಾಯಿಗೂ ಕೂಡ ಅಕೌಂಟಬಿಲಿಟಿ ಇರಬೇಕು, ಆ ರೀತಿ ಕಾರ್ಯ ಆಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಎಸ್ ವೀಕ್ಷಕರೇ, ಒಂದು ಈ ಫ್ಲೈಓವರ್ಗಳ ನಿರ್ಮಾಣ, ಅದರ ಉದ್ಘಾಟನೆ ಆಗಿರ್ಬೋದು, ಸೊ ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ನಾವು, ಇನ್ನೊಂದು ಮತ್ತೊಂದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ರೈತ ವರ್ಗ, ಕೃಷಿ ವರ್ಗಕ್ಕೆ ನಾವೆಷ್ಟು ಆದ್ಯತೆಯನ್ನು ಕೊಡ್ತೀವಿ ಮತ್ತು ಅದಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಮಳೆಯನ್ನು ಯಾವ ರೀತಿಗೆ ನಾವು ಗಮನಿಸ್ತೀವಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಸಂದರ್ಭದಲ್ಲಿ ಯಾವ ರೀತಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದು ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ಇದು ನೇರ ನಿಖರ ಜನಪರ.